ಹೇಳುವ. ವಂದನೆ. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೀನಿ. ಎಲ್ಲರೂ ತಲೆಬಾಗ್ಸರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಸ್ತೋತ್ರಗಳು ತಂದೆ. ನಿಮ್ಮ ಮಕ್ಕಳೊಟ್ಟಿಗೆ ಗೂಗಲ್ ಮೀಟ್ ಮೂಲಕ ತಂದೆ ಈ ಒಂದು ಆತ್ಮಿಕ ಸಹವಾಸವನ್ನು, ಅನ್ಯೋನ್ಯತೆ ಸಹವಾಸವನ್ನು ಈ ಒಂದು ನಿಮ್ಮೊಂದು ಕೃಪೆ ಮೂಲಕ ತಂದೆ ನಡೆಸ್ತಾ ಇದ್ದೀರಾ. ಸ್ತೋತ್ರಗಳು. ಪ್ರತಿದಿನಾಲು ವಾಕ್ಯದ ಮೂಲಕ ತಂದೆ ನಮ್ಮೆಲ್ಲರನ್ನು ಎಚ್ಚರಿಸ್ತಾ ಇದ್ದೀರಾ, ಬಲಪಡಿಸ್ತಾ ಇದ್ದೀರಾ. ವಾಕ್ಯದಲ್ಲಿ ನಮ್ಮೆಲ್ಲರನ್ನು ಸ್ಥಿರಪಡಿಸಿ ನಡೆಸ್ತಾ ಇದ್ದೀರಾ ತಂದೆ. ಅದಕ್ಕೆ ನಿಮಗೆ ಸ್ತೋತ್ರಗಳು ತಂದೆ. ಈ ಒಂದು ಸಮಯದಲ್ಲಿ ತಂದೆ ನಿಮ್ಮನ್ನು ಕುರಿತು ಮಾತನಾಡುವಾಗ, ವಾಕ್ಯಗಳನ್ನು ಕುರಿತು ಮಾತನಾಡುವಾಗ ತಂದೆ ನನಗೆ ಜ್ಞಾನ ವಿವೇಕವನ್ನು ದಯಪಾಲಿಸಿ, ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ, ಕೇಳುವಂತ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಕೇಳುವಂತೆ, ಎಲ್ಲಾ ಮಕ್ಕಳಿಗೂ ತಾಳ್ಮೆಯನ್ನು ಸಹನೆಯನ್ನು ದಯಪಾಲಿಸಿ, ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೆನ್. ವಂದನೆಗಳು ಸರ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕುಟುಂಬದಲ್ಲಿ ತಂದೆ ತಾಯಿಗಳ ಜವಾಬ್ದಾರಿಗಳು. ಕುಟುಂಬದಲ್ಲಿ ತಂದೆ ತಾಯಿಗಳ ಜವಾಬ್ದಾರಿಗಳು. ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಕೆಲವು ವಿಷಯಗಳನ್ನು ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ಪ್ರಿಯರ ದೇವ್ರ ಮಕ್ಕಳಿರ, ತಂದೆ ತಾಯಿಗಳು ಒಂದು ಕುಟುಂಬಕ್ಕೆ ಒಂದು ಉನ್ನತ ಸ್ಥಾನದಲ್ಲಿ ಅವರು ಇರುವಂತದ್ದು. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಕೆಲವು ಕಡೆ ತಂದೆ ಇರ್ತಾರೆ, ತಾಯಿ ಇರೋಗಿರ್ತಾರೆ. ಇನ್ನು ಕೆಲವು ಕಡೆ ತಾಯಿ ಇರ್ತಾರೆ, ತಂದೆಯರು ತೀರೋಗಿರ್ತಾರೆ. ಒಟ್ಟಲ್ಲಿ ಮನೆಯಲ್ಲಿ ಒಬ್ಬ ಹಿರಿ ಸ್ಥಾನದಲ್ಲಿ ಇದ್ದಂತ ಪ್ರತಿಯೊಬ್ಬರಿಗೂ ದೇವರು ತಿಳಿಸುವಂತ ಮಾತುಗಳು. ಯಾಕಂದ್ರೆ ಹಿರಿ ಸ್ಥಾನದಲ್ಲಿ ಇದ್ದಂಥವ್ರು ಅಂದ್ರೆ ಈ ಸಮಾಜದಲ್ಲಿ ಎಲ್ಲರಿಗೂ ಅವಶ್ಯಕತೆ ಇದೆ. ಆದರೆ ದೇವರ ಮಕ್ಕಳು, ದೇವರ ಭಕ್ತರು ಅಂತ ಹೇಳಿ ಕರೆಯಲ್ಪಡುತ್ತಿರುವಂತ ಎಲ್ಲ ಕ್ರೈಸ್ತರಿಗೂ ಬೇಕಾದಂತ ಒಂದು ವಿಷಯ. ಏಕೆಂದ್ರೆ ಈ ದಿನಗಳಲ್ಲಿ ಕ್ರೈಸ್ತ ಕುಟುಂಬ ಆಗಿರ್ಬೋದು, ಅನ್ಯರೂ ಆಗಿರ್ಬೋದು, ಅನ್ಯ ಕುಟುಂಬದಲ್ಲಿ ಇದ್ದವರು ಆಗಿರ್ಬೋದು, ತಂದೆ ತಾಯಿಗಳು ಹೇಗೆ ನಡ್ಕೊಳ್ತಾ ಇದ್ದಾರೆ ಒಂದ್ಸಾರಿ ಆಲೋಚನೆ ಮಾಡಬೇಕು. ತಂದೆ ತಾಯಿಗಳನ್ನ ಮಕ್ಕಳು ಕೂಡ ಹೇಗೆ ನೋಡ್ಕೊಳ್ತಾ ಇದ್ದಾರೆ ನೋಡಿ. ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸಬೇಕು, ಮರ್ಯಾದೆ ಕೊಡಬೇಕು. ಒಂದು ವೇಳೆ ಮಕ್ಕಳು ಗೌರವಿಸ್ತಿಲ್ಲ, ಮರ್ಯಾದೆ ಕೊಡ್ತಾ ಇಲ್ಲ ಅಂದಾಗ ಅಲ್ಲಿ ತಂದೆ ತಾಯಿಗಳ ಲೋಪಗಳಿರುತ್ತೆ. ತಂದೆ ತಾಯಿಗಳ ಲೋಪಗಳು. ತಂದೆ ತಾಯಿ ಯಾಕೆಂದ್ರೆ ಚಿಕ್ಕಂದಿನಿಂದ ಮಕ್ಕಳು ನೋಡಿ ಬೆಳೆದಿರ್ತಾರೆ. ಹೇಗೆ ಮಾತಾಡ್ತಾ ಇದ್ದಾರೆ, ತಂದೆ ತಾಯಿಗಳು ಮನೆಯಲ್ಲಿ ಹೇಗೆ ನಡ್ಕೊಳ್ತಾ ಇದ್ದಾರೆ,
ಅವರ ಪ್ರವರ್ತನೆ ಹೇಗಿರುತ್ತೆ, ಇದೆಲ್ಲ ಪ್ರತಿನಿತ್ಯ ನೋಡ್ತಾ ಇರ್ತಾರೆ. ಪ್ರತಿನಿತ್ಯ ಮಕ್ಕಳು ತಂದೆ ತಾಯಿಗಳನ್ನ ನೋಡಿ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ತಂದೆ ತಾಯಿಗಳು ದುರ್ಭಾಷೆಯಿಂದ ಮಾತಾಡಿದ್ರೆ ಮಕ್ಕಳು ಕೂಡ ಬೆಳೀತಾ 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 ಅದೇ ದುರ್ಭಾಷೆ ಮಾತುಗಳನ್ನ ಮನೆಯಲ್ಲಿ ತಂದೆ ತಾಯಿಗಳು ಜಗಳ ಮಾಡ್ತಾ ಇದ್ರೆ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಅಂತ ಅಭ್ಯಾಸವನ್ನ ಕಲಿತಾರೆ. ದುರ್ಭಾಷೆಗಳಿಂದ ಮಾತಾಡಿದ್ರೆ ಮಕ್ಕಳು ಬೆಳೀತಾ ಬೆಳೀತಾ ಅವರು ಕೂಡ ದುರ್ಭಾಷೆಗಳನ್ನ ಕಲಿತಾರೆ. ತಂದೆ ತಾಯಿಗಳು ಜಗಳ ಮಾಡೋದಿದ್ರೆ ಮಕ್ಕಳು ಕೂಡ ಬರ್ತಾ ಬರ್ತಾ ಈ ಗಲಾಟೆಗಳು ದೊಡ್ಡವರಾದ್ಮೇಲೆ ತಂದೆ ತಾಯಿಗಳ ಬಗ್ಗೆ ಅವ್ರು ಹೇಗ್ ಮಾತಾಡ್ತಾರೆ, ಹೇಗೆ ನಡ್ಕೊಳ್ತಾರೆ. ಜ್ಞಾನೋಕ್ತಿಗಳ ಗ್ರಂಥ 30ನೇ ಅಧ್ಯಾಯ 11ನೇ ವಚನ 12ನೇ ವಚನವನ್ನು ಓದಿ. ಜ್ಞಾನೋಕ್ತಿಗಳ ಗ್ರಂಥ 30ನೇ ಅಧ್ಯಾಯ. ಶುಭವನ್ನು ಕೋರದೆ ತಂದೆಯನ್ನು ಶಪಿಸುವ ಒಂದು ತರದವರುಂಟು. ತಮ್ಮ ಕೊಳ್ಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎನಿಸಿಕೊಳ್ಳುವ ಬೇರೊಂದು ತರದವರುಂಟು. ತಂದೆಗೆ ಶುಭವನ್ನು ಕೋರದೆ, ತಾಯಿಗೆ ಶುಭವನ್ನು ಕೋರದೆ ತಂದೆಯನ್ನು ಶಪಿಸುವ ಒಂದು ತರದವರುಂಟು. ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎನಿಸಿಕೊಳ್ಳುವ ಬೇರೊಂದು ತರದವರುಂಟು. ಅಂದ್ರೆ ಏನ್ ನಡೀತಾ ಇದೆ ಗಮನಿಸುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅನೇಕ ಕಡೆ ನಾವು ನೋಡುವಾಗ, ಅನೇಕ ಒಂದು ಪ್ರಾಂತದಲ್ಲಿ ನಾವು ಹೋಗುವಾಗ, ನಾವು ಹೋಗಿ ಕೆಲವ್ರನ್ನ ನೋಡುವಾಗ, ಈ ಮೊದಲನೇದಾಗಿ ತಂದೆ ತಾಯಿಗಳು ಹೇಗೆ ನಡ್ಕೊಂಡಿದ್ದಾರೆ ಮಕ್ಕಳು ಕೂಡ ಹಾಗೇನೆ ನಡ್ಕೊಳ್ತಾರೆ. ಬರ್ತಾ ಬರ್ತಾ ಏನಪ್ಪಾ ಅಂದ್ರೆ ತಂದೆ ತಾಯಿಗಳ ಒಂದು ನಡವಳಿಕೆ, ಅವರ ಮಾತುಗಳು, ಮಕ್ಕಳು ಕೂಡ ಹಾಗೆ ಕಲಿತಾರೆ, ಎರಡು ಮಾತಿಲ್ಲ. ಮಕ್ಕಳು ಕೂಡ ಹಾಗೆ ಕಲಿತಾರೆ, ಎರಡು ಮಾತಿಲ್ಲ ಪ್ರಿಯರೇ. ತಂದೆ ತಾಯಿಗಳ ಬಳಿಯಲ್ಲಿ ಯಾವ್ದಾದ್ರು ಒಳ್ಳೇದಿತ್ತು ಅಂದ್ರೆ ಅದನ್ನು ತೋರಿಸ್ತಾ ಇರ್ತಾರೆ. ಒಳ್ಳೆ ಗುಣಗಳು ಇರುತ್ತೆ, ಕೆಟ್ಟ ಗುಣಗಳು ಇರುತ್ತೆ. ಒಳ್ಳೆ ಗುಣಗಳು, ಕೆಟ್ಟ ಗುಣಗಳು. ತಂದೆ ತಾಯಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೆ, ಸರಿಯಾದ ರೀತಿಯಲ್ಲಿ ಭಕ್ತಿ ತೋರಿಸದೆ, ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ, ಧ್ಯಾನ ಇವ್ಯಾವುದೂ ಇಲ್ಲದೆ ಇದ್ದಾಗ ಮಕ್ಕಳು ಕೂಡ ಒಂದು ರೀತಿಯಲ್ಲಿ ಅಶ್ರದ್ಧೆಯಿಂದ ಬೆಳೀತಾರೆ, ಅಶ್ರದ್ಧೆಯಿಂದ ಜೀವಿಸ್ತಾರೆ. ತಂದೆ ತಾಯಿಗಳು ಶ್ರದ್ಧೆಯಿಂದ ಜೀವಿಸಿದಾಗ, ಒಳ್ಳೆ ರೀತಿಯಿಂದ ಕೆಲಸ ಮಾಡಿದಾಗ ಮಕ್ಕಳು ಕೂಡ ಒಂದು ರೀತಿಯಲ್ಲಿ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಜೀವಿಸುವಂಥದ್ದು. ನೋಡಿ, ಸಮಾಜದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಹೆಚ್ಚಾಗಿ ತಂದೆ ತಾಯಿಗಳನ್ನು ನೋಡಿ ಮಕ್ಕಳು ಕೆಟ್ಟೋಗುವಂಥದ್ದು. ತಂದೆ ಒಂದು ವೇಳೆ ಕುಡುಕನಾಗಿದ್ರೆ ಮಗನು ಕೂಡ ಕುಡುಕನಾಗ್ತಾನೆ. ತಂದೆ ಒಂದು ವೇಳೆ ವ್ಯಭಿಚಾರದಲ್ಲಿ ಬೇರೆ ಬೇರೆ ಒಂದು ದಾರಿಯಲ್ಲಿದ್ದರೆ ಮಕ್ಕಳು ಕೂಡ ಹಾಗೆ ದಾರಿ ತಪ್ತಾರೆ. ತಂದೆ ತಾಯಿಗಳಿಗೆ ಅನೇಕ ಅಭ್ಯಾಸಗಳಿದ್ದಾಗ ಮಕ್ಕಳು ಕೂಡ ಕೆಲವು ಅಭ್ಯಾಸಗಳನ್ನ ಕಲಿತಾರೆ.
ಇನ್ನು ಜಾಸ್ತಿ ಕಲಿತಾರೆ ವಿನಃ ಕಡಿಮೆ ಮಾಡಲ್ಲ. ಎಲ್ಲೋ ಒಂದು ಕಡೆ ಬುದ್ಧಿ ಜ್ಞಾನ ತಂದುಕೊಂಡು ಒಳ್ಳೆಯವರ ಸಹವಾಸ ಅಂದ್ರೆ ಸ್ನೇಹಿತರು, ಒಳ್ಳೆ ಸ್ನೇಹಿತರಿದ್ದಾಗ ಅಂದ್ರೆ ಆತ್ಮೀಯರಿದ್ದಾಗ ಕೆಲವರು ಕೆಟ್ಟವರಾದ್ರೂ ಆಮೇಲೆ ಸ್ನೇಹಿತರ ಮೂಲಕ ಎಲ್ಲೋ ಕೆಲವ್ರ ಮೂಲಕ ಒಳ್ಳೆದನ್ನ ತಿಳಿದುಕೊಂಡು ಒಳ್ಳೆ ಭಕ್ತಿ ಮಾರ್ಗದಲ್ಲಿ ಬರುವಂತವ್ರು ಕೂಡ ಇದ್ದಾರೆ, ಅಲ್ಲೊಬ್ರು ಇಲ್ಲೊಬ್ರು. ಆದ್ರೆ ಹೆಚ್ಚಾಗಿ ಮನೆಯಲ್ಲಿ, ಮುಖ್ಯವಾಗಿ ಮನೆಯಲ್ಲಿ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವ್ರ ಮಾತುಗಳು ಸರಿ ಇರ್ಬೇಕು, ಅವ್ರ ಪ್ರವರ್ತನೆ ಸರಿ ಇರ್ಬೇಕು, ಅವ್ರ ಕೆಲಸದಲ್ಲೇ ಇರ್ಬೇಕು, ಕೆಲಸನೂ ಮಾಡ್ಬೇಕು. ಹೌದು ಪ್ರಿಯರೇ, ಕೆಲವು ಪ್ರಾಂತಗಳಲ್ಲಿ ತಾಯಿ ಕೆಲಸ ಮಾಡ್ತಾ ಇರ್ತಾಳೆ, ತಂದೆ ಯಾವ ಕೆಲಸನೂ ಮಾಡಲ್ಲ. ಮಕ್ಕಳು ಬೆಳೀತಾ ಇರ್ತಾರೆ, ಒಂದು 5 ವರ್ಷ, 6 ವರ್ಷ, 10 ವರ್ಷ, 12 ವರ್ಷ ಮಕ್ಕಳು ಬೆಳೀತಾ ಇರ್ತಾರೆ. ತಾಯಿಯನ್ನು ಕೂಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಈ ಮನುಷ್ಯನು ಕುಡಿದು ಲೋಕದಲ್ಲಿ ಏನ್ರಿ ಆ ಕಡೆ ಈ ಕಡೆ ಊರಲ್ಲಿ ತಿರುಗಾಡಿ ಇಸ್ಪೀಟ ಆಡೋದು, ಇಲ್ಲ ಹೊರಗಡೆ ಅನೇಕ ಚಟಗಳನ್ನ ಕಲ್ತಿರೋದು, ಒಂದು ರೀತಿಯಲ್ಲಿ ಕೆಟ್ಟ ಅಭ್ಯಾಸಗಳು. ಈ ಸಮಾಜದಲ್ಲಿ ಇಂಥವ್ರು ಬಹಳ ಮಂದಿ ಇದ್ದಾರೆ ಅಲ್ಲಲ್ಲಿ. ತಾಯಿ ಏನು ಕಷ್ಟಪಟ್ಟು ದುಡಿದು ಏನೋ ಒಂದು ರೀತಿಯಲ್ಲಿ ಮನೆ ನಡೆಸ್ತಾ ಇರ್ತಾಳೆ. ತಂದೆ ಏನು ವಾರದಲ್ಲಿ ಒಂದು ದಿನ 2 ದಿನ ಕೆಲ್ಸಕ್ಕೆ ಹೋಗ್ತಾನೆ. ಆಮೇಲೆ ಬಂದಂತ ಒಂದು ದುಡ್ಡಿದ್ರೆ ಏನಪ್ಪಾ ಯಾವ್ದೋ ಒಂದು ಕುಡುಕು ಚಟಕ್ಕೆ, ಇಲ್ಲಾಂದ್ರೆ ಇಸ್ಪಿಟ್ಟು, ಇನ್ನೊಂದು ಆಟ, ಯಾವ್ದೋ ಒಂದು ಆಟದಲ್ಲಿ ಆ ಕಡೆ ಈ ಕಡೆ ತಿರುಗಾಡೋದ್ರಲ್ಲಿ ಒಂಥರ ಸೋಮಾರಿ ತರ. ಯಾವಾಗ ಒಂದ್ ದಿನ ಕೆಲ್ಸಕ್ಕೆ ಹೋಗ್ತಾನೆ, 4 ದಿನ ಮನೇಲಿ ಇರ್ತಾನೆ. ನಮ್ಮ ಕ್ರೈಸ್ತರಲ್ಲೂ ಕೂಡ ನಡೀತಾ ಇದೆ. ಒಂದು ದಿನ ಕೆಲ್ಸಕ್ಕೆ ಹೋಗೋದು, 4 ದಿನ ಮನೆಯಲ್ಲಿ ಇರೋದು. ಮನೆಯಲ್ಲಿ ತಾಯಿ ಮಾತ್ರ ಕೆಲ್ಸಕ್ಕೆ, ಎಲ್ಲ ಕೆಲ್ಸ, ಮನೆ ಕೆಲ್ಸ, ಆಮೇಲೆ ಬೇರೆ ಏನ್ ಕೆಲ್ಸ, ಏನ್ ಕೂಲಿ ಕೆಲ್ಸಕ್ಕೋ ಎಲ್ಲೋ ಹೋಗ್ತಾ ಇರ್ತಾಳಲ್ಲ, ಅದು ನೋಡ್ಕೊಂಡು, ಮನೆ ನೋಡ್ಕೊಂಡು ಕಷ್ಟ ಪಡ್ತಾ ಮಕ್ಕಳನ್ನ ಬೆಳೆಸ್ತಾ ಇರ್ತಾಳೆ. ಏನು ವಿದ್ಯಾವಂತಳಲ್ಲ, ಒಟ್ಟಿನಲ್ಲಿ ಕೂಲಿ ಮಾಡ್ಕೊಂಡು ಜೀವಿಸುವಂತದ್ದು. ಇನ್ನು ಕೆಲವರು ಮಂದಿ ತಾಯಂದ್ರು ಬಹಳ ಕಷ್ಟಪಟ್ಟು ಮಕ್ಕಳು ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೇಕು ಅಂತೇಳಿ ಪ್ರಯಾಸ ಪಟ್ಟು, ಶ್ರಮೆ ಪಟ್ಟು ಮಕ್ಕಳನ್ನ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸೋದಕ್ಕೆ ಬಹಳ ಪ್ರಯಾಸ ಪಡ್ತಾಳೆ. ಅಂತ ತಾಯಂದಿರನ್ನು ಕುರಿತು ದೊಡ್ಡವರಾದ್ಮೇಲೆ ಮಕ್ಕಳು ಯಾವಾಗ್ಲೂ ಕೂಡ ಕೆಲವರು ಅವರ ಕಷ್ಟವನ್ನ ಮರೆಯೋದಿಲ್ಲ. ತಂದೆ ಮಾಡಿರುವಂತ ಒಂದು ಕೆಟ್ಟ ಅಭ್ಯಾಸಗಳು, ಕೆಟ್ಟ ಮಾತುಗಳು, ದುರ್ಭಾಷೆಗಳು, ಮಾತಾಡಿದ್ದನ್ನ ಕೇಳಿ ನೋಡಿ ಮಕ್ಕಳು ಕೂಡ ಬೆಳೀತಾ ಬೆಳೀತಾ ಅಂತದ್ ಕಲ್ತಿರ್ತಾರೆ. ಕೆಟ್ಟ ಮಾತುಗಳು, ದುರ್ಭಾಷೆಗಳು, ಕೆಟ್ಟ ಅಭ್ಯಾಸಗಳು. ಮತ್ತೆ ಪ್ರಾರ್ಥನೆಗೆ ಹೋಗ್ತಾ ಇರ್ತಾರೆ, ಆರಾಧನೆಗೆ ಹೋಗ್ತಾರೆ. ದೇವ್ರ ಬಗ್ಗೆ ಕೆಲವು ಟೈಮಲ್ಲಿ ಮಾತಾಡ್ತಾರೆ. ಆದ್ರೆ ಈ ಕೆಟ್ಟ ಚಟಗಳು, ಕೆಟ್ಟ ಅಭ್ಯಾಸಗಳು, ಮನೆಯಲ್ಲಿ ಆವೇಶ, ಜಗಳ ಇವೆಲ್ಲ ಇದ್ದಾಗ ಒಳ್ಳೆ ಕುಟುಂಬ ಅಲ್ಲ ಅದು. ಒಳ್ಳೆ ತಂದೆ ತಾಯಿಗಳು ಆಗಲ್ಲ. ಒಳ್ಳೆ ತಂದೆ ತಾಯಿಗಳು ಆಗ್ಬೇಕಾದ್ರೆ ಮೊಟ್ಟ ಮೊದಲು ತಂದೆ ತಾಯಿಗಳು ಕೆಲಸದಲ್ಲಿರ್ಬೇಕು. ಅಂದ್ರೆ ದೇವರಿಗೆ ಒಳಪಡಬೇಕು, ವಿಧೇಯರಾಗ್ಬೇಕು, ಪ್ರಾರ್ಥನೆ ಇರಬೇಕು, ಕುಟುಂಬ ಪ್ರಾರ್ಥನೆ ಇರಬೇಕು, ಆರಾಧನೆ ಇರಬೇಕು, ದೇವರೊಂದು ಸಹವಾಸದಲ್ಲಿ ಇರ್ಬೇಕು. ಹೊರಗಡೆ ಯಾವ್ದು ಕೆಟ್ಟದಿದೆಯೋ, ಯಾವ್ದು ಕೆಟ್ಟ ಚಟ ಇದೆಯೋ, ಕೆಟ್ಟ ಚಟಗಳಿದೆಯೋ ಪೂರ್ತಿ ಅದನ್ನ ವಿಸರ್ಜಿಸ್ಬೇಕು.
ತೆಗೆದಾಕ್ಬೇಕು. ಒಂದು ವೇಳೆ ಕೆಟ್ಟ ಚಟಗಳು ಬಿಡದೆ ಹೋದ್ರೆ ಮಕ್ಕಳೇ ಅಂಟುಕೊಳ್ಳುತ್ತೆ. ಅದು ಮಕ್ಕಳಿಗೆ ಅಂಟುಕೊಳ್ಳುತ್ತೆ ಅಂದ್ರೆ ಮಕ್ಕಳು ಕೂಡ ಕಲಿತಾರಂತ ಅರ್ಥ. ಮಕ್ಕಳು ಕಲಿತಾಗ ಅವ್ರೇನ್ ಮಾಡ್ತಾರೆ, ಅವ್ರು ಕೂಡ ಹಾಗೇ ನಡ್ಕೊಳ್ತಾರೆ. ದೊಡ್ಡವರಾದ್ಮೇಲೆ ಮದುವೆ ಮಾಡ್ತೀವಿ, ತಂದೆ ತಾಯಿಗಳು ಮದುವೆ ಮಾಡ್ತಾರೆ, ಬರ್ತಾ ಬರ್ತಾ ಅವರು ಕೂಡ ಹಾಗೇನೆ ಕಲಿತಾರೆ. ನಮ್ಮ ತಂದೆ ತಾಯಿಗಳು ಹೀಗಿದ್ದಾರಲ್ಲ, ನಾವು ಕೂಡ ಹೀಗಿರೋಣ ಅಂತೇಳಿ. ಅಂದ್ರೆ ಅವ್ರು ನೋಡಿ ಹಾಗೆ ಕಲ್ತಿರ್ತಾರೆ ಅಷ್ಟೇ. ಅದು ಮತ್ತೆ ಅವ್ರನ್ನ ಸರಿಪಡಿಸ್ಬೇಕಂದ್ರೆ ಬಹಳ ಕಷ್ಟ. ಸರಿಪಡಿಸ್ಬೇಕಂದ್ರೆ ಬಹಳ ಕಷ್ಟ ಪ್ರಿಯರೇ. ಅದಕ್ಕೆ ಪ್ರಾರಂಭದಿಂದನೇ ಏನಾದ್ರೂ ಕೆಟ್ಟ ಕೆಟ್ಟ ಚಟಗಳು, ಕೆಟ್ಟ ಅಭ್ಯಾಸಗಳು ಇದ್ದಾಗ ಅದನ್ನ ಮೊಟ್ಟ ಮೊದಲು ತೆಗೆದಾಕೊಳ್ಬೇಕು. ದೇವರ ವಾಕ್ಯದ ಮೂಲಕ ತೊಳೆದುಕೊಳ್ಬೇಕು. ತೊಳೆದುಕೊಂಡು ದೇವರ ಸಹವಾಸದಲ್ಲಿ ಬೆಳಿಬೇಕು. ಚಿಕ್ಕ ಕೆಲಸ ಇದ್ರು ಕೂಡ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವ್ರು ಏನಪ್ಪಾ ಅಂದ್ರೆ, ನಮ್ಗೆ ಇಂಥ ಕೆಲಸ ಇದ್ರೇನೆ ಹೋಗ್ತೀವಿ, ಇಂಥ ಕೆಲಸ ಸಿಕ್ಕರೆ ಹೋಗ್ತೀವಿ, ಇಲ್ಲಾಂದ್ರೆ ಕೆಲಸ ಮಾಡಲ್ಲ ನಾವು ಅಂತೇಳಿ ಯಾವ್ದೊಂದು ಕೆಲ್ಸದಗೋಸ್ಕರ ಏನ್ರಿ ಸೋಮಾರಿತನ. ಹಾಗೆ ಇದ್ದಾಗ ಆಶೀರ್ವಾದ ಬರುತ್ತಾ ಅಥವಾ ಶಾಪ ಬರುತ್ತಾ ಅಂತ ನೋಡುವಾಗ ಆಶೀರ್ವಾದ ಬರಲ್ಲ ರೀ. ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳ ಸ್ಥಾನದಲ್ಲಿರುವಾಗ, ಒಂದು ಹಿರಿ ಸ್ಥಾನದಲ್ಲಿರುವಾಗ ತಂದೆ ತಾಯಿಗಳನ್ನು ನೋಡಿ ಮಕ್ಕಳು ಕಲಿಬೇಕು. ಮಕ್ಕಳು ಕಲಿಬೇಕು. ಆದ್ರೆ ಮಕ್ಕಳು ಹೇಳುವಂತ ಮಾತೇನಂತೆ, ತಾಯಿಗೆ ಶುಭವನ್ನು ಕೋರದೆ ತಂದೆಯನ್ನು ಶಪಿಸುವ ಒಂದು ತರದವರುಂಟು, ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂದು ತರದವರುಂಟು. ಒಂದು ರೀತಿಯಲ್ಲಿ ನೋಡುವಾಗ ತಂದೆ ತಾಯಿಗಳನ್ನೇ ಶಪಿಸ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಬಹಳ ಮಂದಿ ಈ ತರ ಇದ್ದಾರೆ ಪ್ರಿಯರೇ. ಶಪಿಸ್ತಾರೆ, ನಿಂದಿಸ್ತಾರೆ, ಅವಮಾನ ಪಡಿಸ್ತಾರೆ. ವೃದ್ಧರಾದಾಗ ಮತ್ತೆ ತಂದೆ ತಾಯಿಗಳು ವೃದ್ಧರಾಗ್ತಾರಲ್ಲ, ವೃದ್ಧರಾದಾಗ ಅನಾಥ ಆಶ್ರಮದಲ್ಲಿ ಬಿಟ್ಟವರಿದ್ದಾರೆ. ಇನ್ನು ಕೆಲವರು ಏನ್ ಮಾಡ್ತಾರಂದ್ರೆ, ತಂದೆ ತಾಯಿಗಳನ್ನ ಒಂದು ರೀತಿಯಲ್ಲಿ ನೋಯಿಸಿ ರಹಸ್ಯವಾಗಿ ಯಾವುದೊಂದು ರೀತಿಯಲ್ಲಿ ಕೊಂದಾಕಿದವರು ಕೂಡ ಇದ್ದಾರೆ. ಪ್ರತಿನಿತ್ಯ ದಿನಪತ್ರಿಕೆಗಳಲ್ಲಿ, ಆಮೇಲೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ನೋಡುವಾಗ ಇಂಥ ಘಟನೆಗಳು ಅಲ್ಲೊಂದು ಇಲ್ಲೊಂದು ನಡೀತಾನೆ ಇದೆ. ಕಾರಣ ಏನಂತ ನೋಡುವಾಗ, ದೇವರಿಗೆ ವಿಧೇಯರಾಗಿಲ್ಲ, ದೇವ್ರ ಬಗ್ಗೆ ತಿಳ್ಕೊಂಡಿಲ್ಲ, ಮೋಸ ಹೋಗಿದ್ದಾರೆ. ಅನೇಕ ಚಟಗಳಿಗೆ, ಲೋಕದ ಆಶೆಗಳಿಗೆ ಗುಲಾಮರಾಗಿದ್ದಾರೆ, ದಾಸರಾಗಿದ್ದಾರೆ, ಶರೀರಕ್ಕೆ ಒಳಪಟ್ಟಿದ್ದಾರೆ. ನಾನು ಸುಖವಾಗಿದ್ದರೆ ಸಾಕು, ನಮ್ ತಂದೆ ಏನಾದ್ರು ನನಗೇನು, ನಮ್ ತಾಯಿ ಏನಾದ್ರು ನನಗೇನು, ಅವ್ರೇನಾದ್ರೂ ನಮ್ಗೇನಂತೇಳಿ ಇಂಥ ಒಂದು ಭಾವನೆಯಲ್ಲಿ ಇದ್ದವ್ರು ಇರ್ತಾರೆ. ಕಾರಣ ಏನಪ್ಪಾ ಅಂತ ನೋಡುವಾಗ, ತಂದೆ ತಾಯಿಗಳು ಹಾಗೆ ನಡ್ಕೊಂಡಿದ್ದರಿಂದ, ತಂದೆ ತಾಯಿಗಳು ಹಾಗೆ ಪ್ರಾರಂಭದಲ್ಲಿ ಹಾಗೆ ನಡ್ಕೊಂಡಿರುವುದರಿಂದ ಯಾರು ಏನಾದ್ರೂ ಪರವಾಗಿಲ್ಲ, ತಂದೆ ಏನಾದ್ರೂ ನನಗೇನು, ತಾಯಿ ಏನಾದ್ರೂ ನನಗೇನು, ನಾನ್ ಚೆನ್ನಾಗಿರ್ಬೇಕು ಎಂಬ ಆಲೋಚನೆಯಲ್ಲಿ ಇರ್ತಾನೆ. ತನ್ನ ಸುಖವನ್ನೇ ತಾನು ನೋಡ್ಕೊಳ್ತಾನೆ. ಅಂತ ಪರಿಸ್ಥಿತಿ ನಮ್ಗೆ ಬರಕೂಡ್ದು ಅಂದಾಗ ಖಂಡಿತವಾಗಿ ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳು, ಮೊಟ್ಟ ಮೊದಲು ತಂದೆ ತಾಯಿಗಳು ಕುಟುಂಬದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಹೇಳ್ತಾರೆ ದೇವರು. ಕೊಲಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ
ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ನೋಡಿ. 21ನೇ ವಚನ 21ನೇ ವಚನ. ಮಕ್ಕಳೇ, ಎಲ್ಲಾ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ. ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚಿಕೆಯಾಗಿದೆ. ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡಿರಿ. ದಾಸತ್ವದಲ್ಲಿರುವವರೇ, ಈ ಲೋಕದಲ್ಲಿನ ಸಾಕು ನಿಮ್ಮ ಸಾಕು. ಯಜಮಾನರಿಗೆ 21ನೇ ವಚನ. ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡಿರಿ ಅಂತ. ತಂದೆಗಳೇ, ನೀವು ಹಿರಿಯರು. ತಂದೆ ತಾಯಿಗಳು, ನೀವು ಹಿರಿಯರು. ಕಷ್ಟ ಇರುತ್ತೆ ಈ ಲೋಕದಲ್ಲಿ, ಕಷ್ಟ ಎಲ್ಲರಿಗೂ ಇದ್ದಿದೆ. ಎಲ್ಲರೂ ಕೆಲಸ ಮಾಡ್ಕೋಬೇಕು, ಎಲ್ಲರೂ ಕೆಲಸ ಮಾಡಬೇಕು. ಬದುಕುವಾಗ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಬದುಕಬೇಕು. ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ಏನಿದ್ರು ಪರವಾಗಿಲ್ಲ, ಎಲ್ಲ ದೇವ್ರು ನೋಡ್ಕೊಳ್ತಾರಂತೇಳಿ ಎಲ್ಲ ದೇವ್ರ ಮೇಲೆ ಭಾರ ಹಾಕುವಂತದಲ್ಲ. ದೇವ್ರ ಮೇಲೆ ಭಾರ ಹಾಕ್ಬೇಕು. ಎರಡನೇದಾಗಿ ನಮ್ಮ ಜಾಗ್ರತೆಗಳನ್ನ ನಾವು ತಗೊಳ್ಬೇಕಾಗತ್ತೆ. ಅಶ್ರದ್ಧೆಯಿಂದ ಜೀವಿಸಬಾರ್ದು. ಶ್ರದ್ಧೆ ಇರ್ಬೇಕು ಕುಟುಂಬದಲ್ಲಿ. ನಾವೇನ್ ಮಾತಾಡ್ತಾ ಇದೀವಿ, ಎಲ್ಲಿ ಮಾತಾಡ್ತಾ ಇದೀವಿ, ಯಾರ ಹತ್ರ ಹೋಗ್ತಾ ಇದೀವಿ, ಏನ್ ಕಲಿತಾ ಇದೀವಿ, ನಮ್ಮ ಚಟಗಳೇನು, ಕುಡುಕುತನ, ಆಮೇಲೆ ಕೆಟ್ಟತನ ಏನಾದ್ರೂ ಇದೆಯಾ, ಇದಿದ್ದಾಗ ಆ ಒಂದು ಪ್ರಭಾವ ಮಕ್ಕಳ ಮೇಲೆ ಬೀಳುತ್ತೆ. ಮಕ್ಕಳು ನೋಡ್ತಾರೆ. ಬರ್ತಾ ಬರ್ತಾ ತಂದೆ ತಾಯಿಗಳಿಗೆ ಬೆಲೆ ಕೊಡಲ್ಲ ಅವರು. ಕಾರಣ ಏನಪ್ಪಾ ಅಂತ ನೋಡುವಾಗ, ತಂದೆ ತಾಯಿಗಳ ಪ್ರವರ್ತನೆ ಸರಿ ಇಲ್ಲ ಅಂತಂದ್ರೆ ಮೊಟ್ಟ ಮೊದಲು ಮಕ್ಕಳು ಕೆಟ್ಟು ಹೋಗ್ತಾರೆ. ತಂದೆಗಳಿಗೆ ಹೇಳುವಂತ ಮಾತು ದೇವರು, ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡ್ರಿ. ಮತ್ತೆ ಬುದ್ಧಿ ಹೇಳ್ಬಾರ್ದ? ಬುದ್ಧಿ ಹೇಳಂಗಿಲ್ವಾ? ಬುದ್ಧಿ ಹೇಳ್ಬೇಕು. ಬುದ್ಧಿ ಹೇಳ್ಬೇಕಾದ್ರೆ ಮೊಟ್ಟ ಮೊದಲು ತಂದೆ ತಾಯಿಗಳು ಹೇಗಿರ್ಬೇಕು? ಕುಡಿತ, ಕೆಟ್ಟ ಕೆಟ್ಟ ಮಾತುಗಳನ್ನ ಮಾತಾಡತ್ತ ಬುದ್ಧಿ ಹೇಳಕ್ ಆಗತ್ತ ಮಕ್ಕಳಿಗೆ? ಕುಡಿದು ಕೆಟ್ಟ ಅಭ್ಯಾಸಗಳು, ಕೆಟ್ಟ ಚಟಗಳು, ಕೆಟ್ಟ ಒಂದು ಪ್ರವರ್ತನೆ ಇದ್ದಾಗ, ದುಷ್ಟನಾಗಿದ್ದಾಗ ಮಕ್ಕಳಿಗೆ ಬುದ್ಧಿ ಹೇಳಕ್ ಆಗತ್ತ? ಮಕ್ಕಳೇನಂತಾರೆ? ಚಿಕ್ಕವರಿದ್ದಾಗ ಒಂದು 5 ವರ್ಷ, 6 ವರ್ಷ, 10 ವರ್ಷ ಇದ್ದಾಗ ಓಕೆ, ಸುಮ್ಮನೆ ಆಗ್ತಾರೆ. ಆಮೇಲೆ ಎದುರು ಮಾತಾಡ್ತಾರೆ. ಒಂದು 12 ವರ್ಷ ಸ್ವಲ್ಪ ಬುದ್ಧಿ ಜ್ಞಾನ ಬರುತ್ತಲ್ವಾ, ಅವ್ರು ರಿಪೀಟ್ ಆಗಿ ಅವ್ರು ಕೂಡ ಮಾತಾಡೋದು ಕಲಿತಾರೆ. ಆಮೇಲೆ ಕೆಟ್ಟ ಚಟಗಳು ಅವರನ್ನು ಕಲಿತಾರೆ. ಮಕ್ಕಳು ತಂದೆ ತಾಯಿಗಳಿಗೆ ಒಳಪಡಬೇಕು ಅಂದ್ರೆ ಮೊಟ್ಟ ಮೊದಲು ತಂದೆ ತಾಯಿಗಳು ಅವ್ರ ಪ್ರವರ್ತನೆ ಸರಿಯಾಗಿರ್ಬೇಕು, ಮಾತುಗಳು ಸರಿಯಾಗಿರ್ಬೇಕು, ಕೆಲಸ ಇರಬೇಕು, ಕೆಲಸನೂ ಮಾಡ್ಬೇಕು ಅವರು. ಈ ಸಮಾಜದಲ್ಲಿ ಕೆಲವರು ಕೆಲಸನೇ ಮಾಡಲ್ಲ, ಕೆಲವರು, ಎಲ್ಲರಲ್ಲ. ಒಳ್ಳೆ ತಂದೆ ತಾಯಿಗಳಿದ್ದಾರೆ. ಒಳ್ಳೆ ತಂದೆ ತಾಯಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಒಳ್ಳೆ ತಂದೆ ತಾಯಿಗಳು ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ಒಳ್ಳೆ ರೀತಿಯಿಂದ ಬೆಳಿಲಿ ಅಂತೇಳಿ ದೇವರು ಹೇಳ್ತಾರೆ. ಅದ್ರ ಪ್ರಕಾರ ನಾವು ಬೆಳೆಯೋಣ. ಕೆಲವು ಕಡೆ ತಂದೆ ತಾಯಿಗಳು ಸ್ಥಾನದಲ್ಲಿ ಫೇಲ್ ಆಗಿರ್ತಾರೆ. ಆ ಒಂದು ಒಳ್ಳೆ ಸ್ಥಾನವನ್ನ ಕಾಪಾಡ್ಕೊಳ್ಬೇಕು. ದೇವ್ ಕೊಟ್ಟಿದ್ದಂತ ಒಂದು ಸ್ಥಾನ ಅಲ್ವ ತಂದೆ ತಾಯಿ ಅನ್ನೋದು. ದೇವ್ ಕೊಟ್ಟಂತ ಸ್ಥಾನ ಅದು. ಆ ಸ್ಥಾನಕ್ಕೆ ನ್ಯಾಯವನ್ನ ಕಲ್ಪಿಸಿಕೊಡ್ಬೇಕು. ತಂದೆ ತಾಯಿಗಳ ಸ್ಥಾನಕ್ಕೆ ನ್ಯಾಯವನ್ನ ಕಲ್ಪಿಸಿಕೊಡ್ಬೇಕು. ಒಳ್ಳೆ ರೀತಿಯಿಂದ ಜೀವಿಸ್ಬೇಕು, ಒಳ್ಳೆ ರೀತಿಯಿಂದ ಮಾತಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು. ಒಂದು ದಿನ 2 ದಿನ ಕೆಲಸ ಮಾಡಿ ಆಮೇಲೆ ಹೆಂಡತಿ ಕಷ್ಟಪಟ್ಟು ದುಡಿದು ಮನೆಗ್ ಬರುವಾಗ ಆಕೆಯನ್ನ ಒಂದು ರೀತಿಯಲ್ಲಿ ನಿಂದಿಸಿ, ಅವಮಾನ ಪಡಿಸಿ, ಶೋಧಿಸಿ, ಬಾಯಿ ಬಂದಾಗ ಬೈದು, ಆಕೆ ದುಡಿದುದೆಲ್ಲ ಕಸ್ಕೊಂಡು ತಿಂದು ಮಜಾ ಮಾಡಿದ್ರೆ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ನಡೀತಾರೆ, ಅದೇ ರೀತಿಯಲ್ಲಿ ಕಲಿತಾರೆ. ಭವಿಷ್ಯತ್ತಲ್ಲಿ ಅವ್ರಿಗೂ ಮಕ್ಕಳಾದ್ರೆ ಆ ಮಕ್ಕಳು ಕೂಡ ಹಾಗೇನೆ ಕೆಟ್ಟ ಹೋಗ್ತಾರೆ ಅವ್ರು ನೋಡಿ. ಅದಕ್ಕೆ ಪೌಲನ ಮೂಲಕ ಹೇಳುವಂತ ಮಾತೇನಪ್ಪ ಅಂದ್ರೆ, ತಂದೆಗಳೇ, ನಿಮ್ಮ ಮಕ್ಕಳನ್ನ ಕೆಣಕಬೇಡಿ.
ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡಿರಿ ಅಂತ ಹೇಳ್ತಾರೆ. ಅಂದ್ರೆ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು. ನೋಡ್ಕೊಳ್ಬೇಕಾದ್ರೆ ಮೊಟ್ಟ ಮೊದಲು ನಿಮ್ಮ ಪ್ರವರ್ತನೆ ಸರಿ ಇರ್ಬೇಕು, ನಿಮ್ಮ ಒಂದು ಭಕ್ತಿ ಇರ್ಬೇಕು. ಇನ್ನು ಕೆಲವು ಕಡೆ ತಂದೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಹೆಂಡತಿ ಆಗಿರುವಂತವ್ರು ಅಂದ್ರೆ ತಾಯಿ ಸ್ಥಾನದಲ್ಲಿ ಇದ್ದವರು, ಇವರೊಂದು ರೀತಿಯಲ್ಲಿ ಸೋಮಾರಿಗಳಾಗಿರ್ತಾರೆ. ಕೆಲವು ಕಡೆ ತಾಯಿ ಸ್ಥಾನದಲ್ಲಿ ಇದ್ದವರು ಒಳ್ಳೆ ಕಷ್ಟ ಪಡ್ತಾರೆ, ಕೆಲಸ ಮಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ, ಮಕ್ಕಳನ್ನು ಒಳ್ಳೆ ರೀತಿಯಿಂದ ಬೆಳೆಸೋದಕ್ಕೆ ಬಹಳ ಕಷ್ಟ ಪಡ್ತಾ ಇರ್ತಾರೆ. ತಂದೆ ಕೆಟ್ಟೋಗಿರ್ತಾನೆ. ಇನ್ನೊಂದು ಕಡೆ ತಂದೆ ಚೆನ್ನಾಗಿರ್ತಾನೆ, ತಾಯಿ ಕೆಟ್ಟೋಗಿರ್ತಾಳೆ. ಇಬ್ಬರಲ್ಲಿ ಒಬ್ರು ಕೆಟ್ಟೋದ್ರು ಕೂಡ ಮಕ್ಕಳು ಕೆಟ್ಟೋಗ್ತಾರೆ. ಇಬ್ಬರಲ್ಲಿ ಒಬ್ರು ಕೆಟ್ಟೋದ್ರು, ಇಬ್ಬರಲ್ಲಿ ಒಬ್ಬರಾದ್ರೂ ಒಂದು ಒಳ್ಳೆ ಭಕ್ತಿ, ಶ್ರದ್ಧೆ, ಪ್ರಾರ್ಥನೆ, ದೇವರ ಸಹವಾಸ, ಇಬ್ಬರಲ್ಲಿ ಒಬ್ಬರಾದ್ರೂ ಇದ್ರೆ ಒಂದು ರೀತಿಯಲ್ಲಿ ಸ್ವಲ್ಪ ಒಳ್ಳೆ ಗುಣಗಳು ಬರ್ಬೋದು. ಈ ಲೋಕದಲ್ಲಿ ನೋಡಿ ಒಂದ್ಸರಿ ಹೇಗಿದೆ ಪ್ರಿಯರೇ, ಹೇಗಿದೆ. ಅದಕ್ಕೆ ಮೊಟ್ಟ ಮೊದಲು ದೇವರಿಗೆ ವಿಧೇಯರಾಗಬೇಕು. ಎರಡನೇದಾಗಿ ನಮ್ಗೆ ಏನ್ ಕೆಲಸ ಇದೆಯೋ ಆ ಕೆಲಸ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡ್ಬೇಕು. ಮೊಟ್ಟ ಮೊದಲು ತಂದೆ ಸ್ಥಾನದಲ್ಲಿದ್ದಾಗ ಒಂದು ಕುಟುಂಬವನ್ನು ಪೋಷಣೆ ಮಾಡಬೇಕಲ್ವ. ತಂದೆ ಏನಪ್ಪಾ ಅಂದ್ರೆ ಹೆಂಡತಿಯನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ಇರುತ್ತೆ, ಮಕ್ಕಳನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ಇರುತ್ತೆ. ಆತನು ದೇವರಿಗೆ ಒಳಪಟ್ಟು ವಿಧೇಯರಾಗಿ ಒಳ್ಳೆ ರೀತಿಯಿಂದ ನಡ್ಕೊಳ್ಬೇಕಾಗತ್ತೆ. ಆ ಜವಾಬ್ದಾರಿ ನೆರವೇರ್ಬೇಕಾದ್ರೆ ಪ್ರಾರ್ಥನೆ, ಆರಾಧನೆ, ಭಕ್ತಿ, ಅದ್ರ ಜೊತೆಗೆ ಕೆಲಸ ಕೂಡ ಹೋಗ್ಬೇಕು. ಕೆಲಸ ಖಂಡಿತವಾಗಿ ಮಾಡ್ಲೇಬೇಕಾಗತ್ತೆ. ಕೆಲಸನು ಮಾಡದೆ ಹೋದ್ರೆ ಮನುಷ್ಯ ಫೇಲ್ ಆಗ್ತಾನೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನವನ್ನ ನೋಡಿ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನವನ್ನು. ನಿಮ್ಮ ಮುಖವನ್ನು ನೋಡುವುದಕ್ಕೂ ನಿಮ್ಮ ನಂಬಿಕೆ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೇನಷ್ಟೇ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನ ಕೇಳಿದ್ದೇನೆ. ಮುಂದೋಡ್ಬೇಕ್ರಿ ಸರ್? ಇಂಥವರು ತಮ್ಮ ಕೆಲಸವನ್ನು ನೋಡುತ್ತಾ ತಾವೇ ಸಂಪಾದಿಸಿದ್ದನ್ನು ಊಟ ಮಾಡಬೇಕೆಂದು ಕರ್ತನಾದ ಯೇಸುಕ್ರಿಸ್ತನಲ್ಲಿ ನಾವು ಆಜ್ಞಾಪಿಸಿ ಪ್ರಬೋಧಿಸುತ್ತೇವೆ. ಸಹೋದರರೇ, ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿರಿ. ಸಾಕು ನೋಡಿದ್ರ, ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೇನಷ್ಟೇ. ಅಂದ್ರೆ ಮೊಟ್ಟ ಮೊದಲು ಪ್ರಿಯರಾದ ದೇವರ ಮಕ್ಕಳಿರ ತಂದೆ ತಾಯಿಗಳಿಗೆ, ಅಂದ್ರೆ ಒಂದು ಕುಟುಂಬದಲ್ಲಿ ಒಂದು ಉನ್ನತ ಸ್ಥಾನ, ಯಜಮಾನನ ಸ್ಥಾನ, ಒಡೆಯನ ಸ್ಥಾನ, ತಂದೆ ಒಂದು ಉನ್ನತ ಸ್ಥಾನ. ಅದು ಇಬ್ಬರಿಗೆ ಮಕ್ಕಳು, 4 ಮಂದಿಗೆ ಮಕ್ಕಳು, 10 ಮಂದಿಗೆ ಮಕ್ಕಳು ಇದ್ರು ಕೂಡ ಅದು ಒಂದು ಉನ್ನತ ಸ್ಥಾನ. ಅದು ಒಬ್ಬರೇ ಮಗನಿದ್ದಾನ, ಇಬ್ಬರಿದ್ದಾರ, 4 ಮಂದಿ ಇದ್ದಾರ, ಇದ್ರೂ ಪರವಾಗಿಲ್ಲ. ಆ ಸ್ಥಾನ, ತಂದೆ ಸ್ಥಾನ ಇದೆಯಲ್ಲ, ಅದು ಅದ್ಭುತವಾದದ್ದು. ದೇವರು ತನ್ನ ಸ್ಥಾನವನ್ನು ಕೊಡ್ತಾನೆ ಈ ಕುಟುಂಬಕ್ಕೆ, ಪೋಷಣೆ ಮಾಡಬೇಕು. ತಂದೆ ಸ್ಥಾನದಲ್ಲಿ ಇದ್ದವರು ಕೆಲಸ ಮಾಡದೆ, ದೇವರ ಸಹವಾಸದಲ್ಲಿರದೆ, ಕೆಲಸ ಮಾಡದೆ ತಿಂದ್ರೆ ಹೇಗಿರುತ್ತೆ? ಇನ್ನೊಬ್ರು ಏನು ಕಲಿತಾರೆ ನೋಡಿ. ತಂದೆ ತಾಯಿಗಳನ್ನು ನೋಡಿ ಏನ್ ಕಲಿತಾರೆ ಮಕ್ಕಳು? ಅದಕ್ಕೆ ಬಹಳ ಮಂದಿ ತಂದೆ ತಾಯಿಗಳನ್ನು ನೋಡಿನೇ ಕೆಟ್ಟೋದವ್ರು ಇದ್ದಾರೆ. ಕೆಲವರು ಒಳ್ಳೆ ತಂದೆ ತಾಯಿಗಳಿದ್ರು ಮಕ್ಕಳು ಕೆಟ್ಟು ಹೋಗಿದ್ದಾರೆ, ಅದು ಬೇರೆ. ಅದಕ್ಕೆ ಕಾರಣ ಇವರು ಬೇಜವಾಬ್ದಾರಿಯಿಂದ ಜೀವಿಸುವಂತದ್ದೇ, ಶ್ರದ್ಧೆ ಇರಲ್ಲ.
ಮಕ್ಕಳು ಎಲ್ಲಾದ್ರೂ ತಪ್ಪು ಮಾಡಿದಾಗ ಏನ್ ಮಾಡ್ಬೇಕು? ಚಿಕ್ಕವರಿದ್ದಾಗ ಬೆತ್ತ ಹಿಡಿಬೇಕಂತಾರೆ. ಖಂಡಿತವಾಗಿ ಬೆತ್ತ ಹಿಡಿಬೇಕು. ಬೆತ್ತ ಹಿಡಿಬೇಕಂದ್ರೆ ಹೆಂಗ್ ಬೇಕು ಪಟ ಪಟ ಹೊಡಿಯೋದಲ್ಲ, ಕೂಗಾಡೋದಲ್ಲ. ಮಕ್ಕಳು ಮಾತು ಕೇಳ್ತಾ ಇರಲ್ಲ, ಹೊಡಿತಾ ಇರ್ತಾರೆ ಪಟ 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 ಅಂತ. ಹಿಂದೆ ಮುಂದೆ ಏನ್ರಿ ತಿವಿತಾ ಇರ್ತಾರೆ ಕೆಲವರು. ಅಂದ್ರೆ ತಾಳ್ಮೆ ಇರಲ್ಲ ಅವ್ರಿಗೆ, ತಾಳ್ಮೆ ಇಲ್ಲ. ಯಾವ್ದೋ ಮೈಂಡ್ ಅಲ್ಲಿ ಇರ್ತಾರೆ, ಯಾವ್ದೊಂದು ಆಲೋಚನೆದಲ್ಲಿ ಇರ್ತಾರೆ, ಅವ್ರಿಗೇನೋ ಡಿಸ್ಟರ್ಬ್ ಆಗ್ತಾ ಇದೆ, ಹೊಡಿತಾ ಇರ್ತಾರೆ. ಹಾಗೇನೆ ತಪ್ಪು ಮಾಡ್ತಾ ಇರ್ತೀವಿ. ಮಕ್ಕಳನ್ನ ಪ್ರೀತಿಸಿದ್ರೆ, ಮಕ್ಕಳನ್ನು ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿ ಪ್ರೀತಿ ಮಾಡಲೇಬೇಕು. ಪ್ರೀತಿ ಇದ್ದೇ ಇರುತ್ತೆ, ಪ್ರೀತಿ ಇದ್ದೇ ಇರುತ್ತೆ ಮಕ್ಕಳ ಮೇಲೆ. ಮಕ್ಕಳ ಭವಿಷ್ಯತ್ತು ಚೆನ್ನಾಗಿರ್ಬೇಕಂದ್ರೆ ಬೆತ್ತ ಹಿಡಿಬೇಕು. ಬೆತ್ತ ಅಂದ್ರೆ ಮತ್ತೆ ಎಂತ ದೊಡ್ಡದು ಕಟ್ಟಿಗೆ ಹಿಡ್ಕೊಳ್ಳೋದಲ್ಲ. ಚಿಕ್ಕ ಮಕ್ಕಳಿದ್ದಾಗ, ಚಿಕ್ಕ ಮಕ್ಕಳು ಇರ್ತಾರಂತ ತಿಳ್ಕೊಳ್ಳಿ, ಚಿಕ್ಕದು ಕಟ್ಟಿಗೆ ಎಂತದಿರ್ಬೇಕು? ಬಹಳ ಚಿಕ್ಕದಿರ್ಬೇಕು, ಸುರುಕ್ ಅನ್ಬೇಕಷ್ಟೆ. ಪೆಟ್ಟ ದೊಡ್ಡದಾಗಿ ಪೆಟ್ಟಾಗಿರ್ಬಾರ್ದು, ಸುರುಕ್ ಅನ್ಬೇಕು, ಭಯ ಇರ್ಬೇಕು. ಜಾಗ್ರತೆ ಪಡ್ತಾರೆ. ಮೊದಲನೇದಾಗಿ ತಂದೆ ತಾಯಿಗಳು ಭಕ್ತಿ ಶ್ರದ್ಧೆ ಇರಬೇಕು. ಎರಡನೇದಾಗಿ ಕೆಲಸದಲ್ಲಿ ಇರ್ಬೇಕು. ಅವರು ಕೆಲಸದಲ್ಲಿ ಏನೋ ಹೆಂಡತಿ ದುಡಿತಾ ಇದ್ದಾಳೆ, ನಾನು ಆಕೆ ದುಡಿಲಿ, ನಾನು ಒಂದು ದಿನ ಎರಡು ದಿನ ಕೆಲ್ಸಕ್ಕೆ ಹೋಗ್ತೀನಿ. ಮಕ್ಕಳು ಇರ್ಲಿ ಬಿಡು ಹಂಗೆ ಅಂತ. ಇಲ್ಲ ಪ್ರಿಯರೇ, ಪ್ರತಿಯೊಬ್ಬರಿಗೂ ಅಂದ್ರೆ ತಂದೆ ತಾಯಿಗಳು ಕೆಲಸ ಕೊಟ್ಟಿದ್ದಾರೆ, ಮಕ್ಕಳಿಗೂ ಕೂಡ ಕೆಲಸ ಕೊಡ್ತಾರೆ. ಭವಿಷ್ಯತ್ತು ಇದೆ. ಯಾಕೆಂದ್ರೆ ತಂದೆ ತಾಯಿಗಳನ್ನು ನೋಡಿ ಮಕ್ಕಳು ಕಲಿಬೇಕು. ಇಲ್ಲಿ ಹೇಳ್ತಾರೆ, ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೀನಷ್ಟೇ. ಇದು ಯಾರ ಮಾತಿದ್ದು? ನಮ್ಮ ಮಾತ, ದೇವ್ರ ಮಾತ? ಆಜ್ಞಾಪಿಸಿದ್ದೀನಷ್ಟೇ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನ ಕೇಳಿದ್ದೇವೆ. ಇಂಥವರು ತಮ್ಮ ಕೆಲಸವನ್ನು ನೋಡುತ್ತಾ ತಾವೇ ಸಂಪಾದಿಸಿದ್ದನ್ನು ಊಟ ಮಾಡಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಆಜ್ಞಾಪಿಸಿ ಪ್ರಬೋಧಿಸುತ್ತೇವೆ. ಸಹೋದರರೇ, ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿ. ಅಂದ್ರೆ ಸಭೆಯಲ್ಲಿ 1ನೇ ಶತಮಾನದಲ್ಲಿ ಕೂಡ ಸಭೆಯಲ್ಲಿ ಇಂಥವ್ರಿದ್ದಾರಂತೆ. ಗಂಡನ ಕೆಲಸ ಮಾಡಿದ್ರೆ ಹೆಂಡತಿ ಕೆಲಸ ಮಾಡಲ್ಲ, ಹೆಂಡತಿ ಕೆಲಸ ಮಾಡಿದ್ರೆ ಗಂಡನು ಕೆಲಸ ಮಾಡಲ್ಲ. ಹೆಂಡತಿಗೂ ಕೆಲಸ ಇದೆ, ಗಂಡನೂ ಕೆಲಸ ಇದೆ, ತಂದೆ ತಾಯಿಗಳಿಗೂ ಕೆಲಸ ಇದೆ. ಅವ್ರು ನೋಡಿ ಮಕ್ಕಳು ಕಲಿಬೇಕು. ಆಕೇನು ಕೆಲಸ ಮಾಡ್ತಾಳೆ, ಕೆಲಸ ಮಾಡಿ, ಅಡಿಗೆ ಮಾಡಿ, ಬಟ್ಟೆ ಒಗೆದು, ಮನೆಯೆಲ್ಲ ಶುದ್ಧಿ ಮಾಡಿ, ಮನೆಯೆಲ್ಲ ಶುಭ್ರವಾಗಿಟ್ಟು, ಆಮೇಲೆ ಕೆಲ್ಸಕ್ಕೆ ಹೋಗಿ ಮತ್ತೆ ಬಂದು ಮತ್ತೆ ಕೆಲಸ ಮಾಡೋದು. ಆಕೆ ಜವಾಬ್ದಾರಿ ಆಕೆ ಮಾಡ್ತಾ ಇದ್ದಾಳೆ. ತಾಯಿ ತನ್ನ ಜವಾಬ್ದಾರಿ ಏನಿದೆ ಆ ಕೆಲಸ ಆಕೆ ಮಾಡ್ತಾ ಇದ್ದಾಳೆ. ತಂದೆ ಏನ್ ಮಾಡ್ತಾ ಇದ್ದಾನೆ? ಖಂಡಿತವಾಗಿ ಕೆಲಸ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸುತ್ತೇನೆ. ಹೌದಾ? ಊಟ ಮಾಡಬಾರ್ದ? ಕೆಲಸ ಮಾಡಲೊಲ್ಲದವನು ಊಟ ಮಾಡಕೂಡದು. ಊಟ ಮಾಡಬಾರ್ದು. ದೇವ್ರು ಹೇಳುವಂತ ಮಾತು ಪ್ರಿಯ, ನಂದು ಮಾತಲ್ಲ. ಕೆಲಸ ಮಾಡಲೊಲ್ಲದವನು ಊಟ ಮಾಡಕೂಡದು ಅಂತ ಹೇಳ್ತಾರೆ. ನನ್ನ ಹೆಂಡತಿ ಕೆಲಸ ಮಾಡ್ತಾ ಇದ್ದಾಳೆ, ಮಾಡ್ಲಿ, ಮತ್ತೆ ನೀನು? ನಿನ್ನ ನೋಡಿ ನಿನ್ನ ಮಕ್ಕಳು ಏನ್ ಕಲಿತಾರೆ? ಅದೇ ಪ್ರಕಾರ ತಾಯಿ, ಗಂಡನೇನು ಕೆಲ್ಸಕ್ಕೆ ಹೋದರೆ ತಾಯಿ ಒಂದು ರೀತಿಯಲ್ಲಿ ಅಶ್ರದ್ಧೆಯಿಂದ, ಸೋಮಾರಿಯಾಗಿ ಇದ್ರೆ ಮಕ್ಕಳೇನ್ ಕಲಿತಾರೆ ಭವಿಷ್ಯತ್ತಲ್ಲಿ?
ಮಕ್ಳು ಏನ್ರಿ ಕಲಿತಾರೆ? ದೇವ್ರು ನೋಡಿ ಏನಂತಾರೆ? ದೇವ್ರು ನೋಡಿ ಏನು ಅಂತ. ಮೊಟ್ಟ ಮೊದಲು ಪುರುಷರ ಬಗ್ಗೆ ಹೇಳುವಂತ ಮಾತು ಗಮನಿಸ್ರಿ. ಇನ್ನೊಂದು ಮಾತನ್ನು ನೋಡೋಣ. ಅದೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ನೀವು ಪ್ರೀತಿಯಲ್ಲಿ ಇನ್ನೂ ಹೆಚ್ಚುತ್ತಾ ಬರಬೇಕೆಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ನಿಮ್ಮ ನೀವು ಪ್ರೀತಿಯಲ್ಲಿ ಇನ್ನೂ ಹೆಚ್ಚುತ್ತಾ ಬರಬೇಕೆಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪ್ರೀತಿಯಲ್ಲಿ, ನೀವು ಪ್ರಾರ್ಥನೆಯಲ್ಲಿ ಇದ್ದೀರಾ, ದೇವರ ಸಹವಾಸದಲ್ಲಿ ಇದ್ದೀರಾ, ದೇವರ ಪ್ರಾರ್ಥನೆಗೆ ಹೋಗ್ತಾ ಇದ್ದೀರಾ, ಇನ್ನೂ ಪ್ರೀತಿ ನೀವು ಹೆಚ್ಚಬೇಕು. ನಿಮ್ಗೆ ಪ್ರಬೋಧಿಸುತ್ತೇನೆ. ಇದಲ್ಲದೆ ನಾನು ನಿಮ್ಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ. ಸಜ್ಜನರಾಗಿ, ನೀತಿವಂತರಾಗಿ ಕಾಣ್ತೀರ. ಅಂದ್ರೆ ಒಬ್ಬ ತಂದೆ ಸ್ಥಾನದಲ್ಲಿ ಇದ್ದಂತ ಒಬ್ಬ ಹಿರಿ ಸ್ಥಾನದಲ್ಲಿ, ಅಂದ್ರೆ ಒಂದು ಕುಟುಂಬದಲ್ಲಿ ಒಂದು ತಂದೆ ಸ್ಥಾನದಲ್ಲಿ ಅಂದ್ರೆ ಆ ಕುಟುಂಬಕ್ಕೆ ಹಿರಿ ಸ್ಥಾನದಲ್ಲಿ ಇದ್ದಂತವರು ಈ ಕಡೆ ಪ್ರಾರ್ಥನೆ ಬಂದು ಆಮೇಲೆ ಲೋಕದ ರೀತಿಯಲ್ಲಿ ಕುಡಿದು ಮತ್ತಿನಲ್ಲಿ ಕೆಲಸ ಮಾಡದೆ ಇನ್ನೊಬ್ಬರ ಮೇಲೆ ಭಾರ ಹಾಕಿ ಒಂದು ರೀತಿಯಲ್ಲಿ ಇದ್ದಾಗ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಖಂಡಿತವಾಗಿ ನೀವು ಕೆಲಸ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಕೆಲಸ ಮಾಡಿದಾಗ ದೇವರ ಸೇವೆ ನಿಮಿತ್ತವಾಗಿ ಏನಾದ್ರೂ ಕಾಣಿಕೆ ಕೊಡಕ್ಕಾಗತ್ತೆ. ಇನ್ನೊಬ್ಬರ ಬಳಿಯಲ್ಲಿ ಅಂದ್ರೆ ಹೊರಗಡೆ ಸಜ್ಜನರಾಗಿ ಕಾಣ್ತೀರ. ಹೊರಗಡೆ ಸಜ್ಜನರಾಗಿ ಕಾಣಬೇಕು. ಸಜ್ಜನರಂದ್ರೆ ನೀತಿವಂತರಾಗಿ ಕಾಣಬೇಕು. ನೀತಿವಂತರಾಗಿ ಕಾಣಬೇಕಂದ್ರೆ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಕೆಲಸ ಮಾಡದೇ ಇದ್ರೆ ನೀತಿವಂತರಾಗಿ ಕಾಣಲ್ಲ. ಕೆಲಸ ಮಾಡದೆ ಹೆಂಡತಿ ದುಡಿದಾಕುವಂಥದ್ದು, ಇಲ್ಲಾಂದ್ರೆ ಗಂಡನು ದುಡಿಯುವಂಥದ್ದು ತಿಂದು ಕೂತ್ಕೊಂಡ್ರೆ ನೀತಿವಂತರಾಗಿ ಕಾಣ್ತಾರ ಅಥವಾ ಸೋಮಾರಿಗಳಾಗಿ ಕಾಣ್ತಾರೆ? ಹೇಗ್ ಕಾಣ್ತಾರೆ ಹೇಳಿ? ಸೋಮಾರಿಗಳಾಗಿ. ನೀತಿವಂತರಾಗಿ ಕಾಣಬೇಕು. ದೇವರ ದೃಷ್ಟಿಯಲ್ಲಿ ಕಾಣಬೇಕು. ಎರಡನೇದಾಗಿ ಸಮಾಜ ದೃಷ್ಟಿಯಲ್ಲಿ ಕಾಣ್ಬೇಕಂದ್ರೆ ಮೊಟ್ಟ ಮೊದಲು ತಂದೆ ತಾಯಿಗಳು 2 ಮಕ್ಕಳಿರ್ಲಿ 4 ಮಂದಿ ಮಕ್ಕಳಿರ್ಲಿ ಎಷ್ಟೇ ಇರ್ಲಿ, ಮೊಟ್ಟ ಮೊದಲು ತಂದೆ ತಾಯಿಗಳು ಒಂದು ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದವರು ಅವ್ರು ಕಲಿಬೇಕು. ಉನ್ನತ ಸ್ಥಾನದ ಮನೆಯಲ್ಲಿ ಅವ್ರನ್ನ ನೋಡಿ ಮನೆಯಲ್ಲಿ ಇನ್ನೊಬ್ರು ಕಲಿತಾರೆ. ಇಲ್ಲಿ ದೇವ್ ಕೊಟ್ಟಂತ ಆಜ್ಞೆನ ಅಥವಾ ನಾವು ಹೇಳ್ತಾ ಇರುವಂತದ್ದು ಏನಾದ್ರೂ ಇದೆಯಾ? ದೇವ್ರು ಹೇಳಿದ್ದು ಪ್ರಾರಂಭದಲ್ಲಿ ಕೂಡ ಆದಾಮನಿಗೂ ಅವ್ವಳಿಗೂ ಕೆಲಸ ಕೊಟ್ಟಿದ್ದಾರೆ. ಅವರಿಗೆ ಆದಾಮನಿಗೂ ಅವಳಿಗೂ ಕೂಡ ಕೆಲಸ ಕೊಟ್ಟಿಲ್ವಾ? ನೋಡಿ ಏನ್ ಕೊಟ್ಟಿದ್ದಾರೆ ನೋಡಿ. ಆದಿಕಾಂಡ 2ನೇ ಅಧ್ಯಾಯ 19-20ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ ಓದಿ. ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. 20ನೇ ವಚನ ಓದಿ ಹಾಗೇನೆ. ಹೀಗೆ 19ರಿಂದ. ಓಕೆ ಸರ್. ಆಗ ಆತನು ಎಲ್ಲ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದ್ದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಹೀಗೆ ಆ ಮನುಷ್ಯನು ಎಲ್ಲಾ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಸಾಕು.
ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೇನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಆಮೇಲೆ 19ನೇ ವಚನ. ಆಗ ಆತನು ಎಲ್ಲ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಅವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಎಲ್ಲಾ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹೆಸರಿಟ್ಟನು. ಅಂದ್ರೆ ಪ್ರಾರಂಭದಲ್ಲಿ ಮನುಷ್ಯನನ್ನ ಮಾಡಿದಾಗ ಮನುಷ್ಯನು ಸುಮ್ಮನೆ ಇಲ್ಲ, ಮನುಷ್ಯನು ಸುಮ್ಮನೆ ಇರೋದಕ್ಕೆ ಬಿಡ್ಲಿಲ್ಲ. ದೇವರು ಕೆಲಸ ಕೊಟ್ಟಿದ್ದಾರೆ. ಕೆಲಸ ಇದ್ರೇನೆ, ಕೆಲಸ ಮಾಡಿದ್ರೇನೆ ಊಟಕ್ಕೆ ಯೋಗ್ಯನು. ಕೆಲಸ ಮಾಡಿದರೇನೆ ದೇವ್ರು ಕೊಟ್ಟಂತ ಊಟಕ್ಕೆ ಯೋಗ್ಯನು. ಒಂದು ವೇಳೆ ಕೆಲಸ ಮಾಡದೆ ಊಟ ಮಾಡಿದ್ರೆ ಅದು ರೋಗ ಪ್ರಾರಂಭವಾಗುತ್ತದೆ. ಪಾಪದ ರೋಗ, ಪಾಪ ಎನ್ನುವಂಥದ್ದೊಂದು, ಎರಡನೇದಾಗಿ ಶರೀರಕ್ಕೆ ಇನ್ನೊಂದು ರೋಗ. ಪಾಪ ಎನ್ನುವಂತ ರೋಗ, ಎರಡನೇದಾಗಿ ಶರೀರಕ್ಕೂ ಕೂಡ ಒಂದು ರೋಗ. ಖಂಡಿತ ಪ್ರಿಯರೇ, ಲೋಕದಲ್ಲಿ ಹೇಗಿದ್ದಾರೋ ಅವ್ರ ಬಗ್ಗೆ ಬಿಟ್ಬಿಡೋಣ. ದೇವರ ಮಕ್ಕಳು ಸಭೆಯಲ್ಲಿ ನಾವು ಹಿರಿಯರು, ಸಭೆಯಲ್ಲಿ ನಾವು ಸದಸ್ಯರು, ದೇವರ ಸಭೆಯಲ್ಲಿ ನಾವು ಒಂದು ಸ್ಥಾನದಲ್ಲಿದ್ದೀವಿ. ಇದು ನಾವು ದೇವರ ಕುಟುಂಬ, ದೇವರ ಮಕ್ಕಳು ನಾವು ಅಂತ ಹೇಳಿದಾಗ ಕುಟುಂಬದವರು ಖಂಡಿತವಾಗಿ ಶ್ರದ್ಧೆ ಇರಬೇಕು. ಆದಾಮನನ್ನ ಏದೇನ್ ತೋಟದಿಂದ ಹೊರಗಡೆ ತಳ್ಳಿದಾಗಲೂ ಕೂಡ ಕೆಲಸ ಕೊಟ್ಟಿದ್ದಾನೆ. ನೀನ್ ದುಡಿಬೇಕು ಮಗನೇ ಅಂತಾನೆ, ಹೌದಲ್ವ? 3ನೇ ಅಧ್ಯಾಯ 17ನೇ ವಚನ, ಆದಿಕಾಂಡ 3:17. ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಸಾಕು, ಜೀವಮಾನದಲ್ಲೆಲ್ಲ ದುಡಿಬೇಕು ಮಗನೇ ನೀನು. ಮತ್ತೆ ಏದೇನ್ ತೋಟದಲ್ಲಿ ದುಡಿದಿಲ್ವಾ? ಅಲ್ಲಿ ದುಡಿದಿದ್ದಾನೆ. ಇಲ್ಲಿ ಕಷ್ಟ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಅಲ್ಲಿ ದುಡಿದಿದ್ದಾನೆ, ಅಲ್ಲಿ ಕೆಲಸ ಮಾಡಿದ್ದಾನೆ. ಅದೇ ಪ್ರಕಾರ ಹೊರಗಡೆ ಬಂದ ಮೇಲೆ ಕೂಡ ಕೆಲಸ ಮಾಡ್ಬೇಕಾದ. ಅಂದ್ರೆ ದೇವರ ಬಳಿಯಲ್ಲಿ ಇದ್ದಾಗ್ಲೂ ಕೆಲಸ ಮಾಡ್ಬೇಕು. ದೇವ್ರನ್ನ ಬಿಟ್ಟು ಹೊರಗಡೆ ಹೋದ ಅಲ್ಲಿ ಕೂಡ ಕೆಲಸ ಮಾಡಿ, ದೇವ್ರ ಜೊತೆಯಾಗಿ ಕಾಪಾಡ್ತಾರೆ, ಇಲ್ಲಂತಲ್ಲ. ಅಂದ್ರೆ ಮಾನವ ಜೀವಿತವನ್ನು ನಾವು ಪಡ್ಕೊಂಡಿದ್ದೀವಿ ಅಂದಾಗ ಖಂಡಿತವಾಗಿ ದುಡಿಲೇಬೇಕು ಅಂತ ಹೇಳ್ತಾರೆ, ಖಂಡಿತವಾಗಿ ಕೆಲಸ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಮೊಟ್ಟ ಮೊದಲು ಒಂದು ತಂದೆ ತಾಯಿ ಸ್ಥಾನದಲ್ಲಿದ್ದಾಗ ಆ ಜವಾಬ್ದಾರಿ ಖಂಡಿತವಾಗಿ ಕೆಲಸ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅದನ್ನು ನೋಡಿ ಮಕ್ಕಳು ಇವತ್ತಿಲ್ಲದ ನಾಳೆ ಕಲಿತಾರೆ. ಮಕ್ಕಳು ಕಲಿಬೇಕು. ಯಾಕಂದ್ರೆ ನಾವು ಮಕ್ಕಳನ್ನ ಪ್ರೀತಿಸ್ತಿರ್ತೀವಲ್ಲ, ಮಕ್ಕಳನ್ನ ಪ್ರೀತಿಸಿದಾಗ ಮಕ್ಕಳು ಕೆಟ್ಟೋಗ್ಬೇಕಂತ ಇರುತ್ತಾ ಅಥವಾ ಒಳ್ಳೆಯವರಾಗ್ಬೇಕಂತ ಇರುತ್ತಾ? ಒಳ್ಳೆಯವರಾಗ್ಬೇಕು ನನ್ನ ಮಕ್ಕಳು, ಬುದ್ಧಿವಂತರಾಗ್ಬೇಕು ನನ್ನ ಮಕ್ಕಳು, ಸಮಾಜದಲ್ಲಿ ನೀತಿವಂತರಾಗಿ ಕಾಣ್ಬೇಕು ನನ್ನ ಮಕ್ಕಳು, ಸಮಾಜದಲ್ಲಿ ಶ್ರೇಷ್ಠರಾಗಿ ಕಾಣ್ಬೇಕು ನನ್ನ ಮಕ್ಕಳು ಅಂತೇಳಿ ಪ್ರತಿ ತಂದೆ ತಾಯಿಗಳ ಕೊರಗು. ಒಳ್ಳೆ ತಂದೆ ತಾಯಿಗಳು ದೇವರು ಕೂಡ ಅಷ್ಟೇ ರೀ. ನನ್ನ ಮಕ್ಕಳು ಪರಿಶುದ್ಧರಾಗಿ ನೀತಿವಂತರಾಗಿ ಕಾಣ್ಬೇಕು, ಕೆಲಸ ಮಾಡ್ಬೇಕು. ತಂದೆಯಾದ ದೇವರು ಕೆಲಸ ಮಾಡಿದ್ದಾರೆ, ದೈವ ಕುಮಾರನಂತ ಯೇಸು ಕ್ರಿಸ್ತರು ಕೆಲಸ ಮಾಡ್ತಾ ಇದ್ದಾರೆ, ಪವಿತ್ರಾತ್ಮರು ಕೆಲಸದಲ್ಲಿದ್ದಾರೆ. ಹಾಗಿರುವಾಗ ನಾವೆಲ್ಲರೂ ಕೂಡ ಕೆಲಸದಲ್ಲಿ ಇರ್ಬೇಕಲ್ವಾ? ಕೆಲಸ ಮಾಡ್ಬೇಕು. ತಂದೆ ತಾಯಿಗೆ ಭಾರ ಆಗ್ಬಾರ್ದು, ತಾಯಿ ಬಂದು ತಂದೆಗೆ ಭಾರ ಆಗ್ಬಾರ್ದು. ತಾಯಿ ಮಾಡುವಂತ ಕೆಲಸ ತಾಯಿ ಮಾಡ್ಬೇಕು, ತಂದೆ ಮಾಡುವಂತ ಕೆಲಸ ತಂದೆ ಮಾಡ್ಬೇಕು, ಮಕ್ಕಳು ಮಾಡುವಂತ ಕೆಲಸ ಮಕ್ಕಳು ತಂದೆ ತಾಯಿಗಳನ್ನು ನೋಡಿ ಮಕ್ಕಳು ಕೂಡ ಕಲಿತಾರೆ. ತಾಯಿಯನ್ನು ಕೆಲ್ಸಕ್ಕೆ ಹೋಗ್ತಾಳೆ, ತಂದೆಯನ್ನು ಬ್ರಾಂಡಿ ಶಾಪ್ಗೆ ಹೋಗಿ ಆ ಕಡೆ ಈ ಕಡೆ ಕುಡಿದು ಆಮೇಲೆ ಭಕ್ತನಾಗಿ ಕಂಡ್ರೆ ಮಗನು ಕೂಡ ಹಾಗೇನೆ ತಯಾರಾಗ್ತಾನೆ. ಬರ್ತಾ ಹುಡುಕನಾಗ್ತಾನೆ, ಇನ್ನೊಂದು ರೀತಿಯಲ್ಲಿ ವ್ಯಭಿಚಾರಿ ಆಗ್ತಾನೆ, ಮತ್ತೊಂದು ರೀತಿಯಲ್ಲಿ ಸೋಮಾರಿ ಆಗ್ತಾನೆ.
ಆಮೇಲೆ ಕುಟುಂಬಕ್ಕೂ ಕೆಟ್ಟ ಹೆಸರು, ದೇವರ ಬಳಿಯಲ್ಲಿ ಕೆಟ್ಟ ಹೆಸರು, ಸತ್ತ ಮೇಲೆ ನರಕಕ್ಕೆ ಹೋಗ್ಬೇಕಾಗತ್ತೆ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 10ನೇ ವಚನವನ್ನ ನೋಡಿ ಪ್ರಿಯರೇ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 10ನೇ ವಚನ, 9-10. ನಿನ್ನ ಕೈಗೆ ಸಿಕ್ಕಿದ್ದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ, ಯುಕ್ತಿಯೂ, ತಿಳುವಳಿಕೆಯೂ, ಜ್ಞಾನವೂ ಇರುವುದಿಲ್ಲ. ನೋಡಿದ್ರ, ಇಲ್ಲಿ ಬದುಕಿರುವಾಗ ನೀನು ಆರೋಗ್ಯವಾಗಿದ್ದಾಗ ನೀನ್ ಏನ್ ಕೆಲಸ ಬರ್ತು ಮಾಡಪ್ಪ ಅಂತಾನೆ. ಯಾವ್ದಿದ್ರು ಪರವಾಗಿಲ್ಲ, ಕೆಲಸ ಮಾಡು. ಈಗಿನ ಕಾಲದಲ್ಲಿ ಏನ್ರಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ನೋಡ್ಬೇಕು, ಅಮಾಯಕರನ್ನ ಮೋಸ ಮಾಡ್ತಾ ಇರ್ತಾರೆ. ಅಮಾಯಕರನ್ನ ಮೋಸ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮೋಸ ಜಾಸ್ತಿ ನಡೆಯುತ್ತೆ. ಪಾಪ ಯಾರೋ ದುಡಿಯೋಕ್ ಬಂದಿರ್ತಾರೆ, ಸಿಟಿಗೆ ದುಡಿಯೋಕ್ ಬಂದಿರ್ತಾರೆ. ಇವನು ಕಾದ್ಕೊಂಡಿರ್ತಾನೆ, ಕುರಿವೇಷ ಹಾಕಿಕೊಂಡು ಕಾದ್ಕೊಂಡಿರ್ತಾರೆ. ಯಾರು ಸಿಗ್ತಾರೆ ಕುರಿಗಳು ಅಂತೇಳಿ ಕಾದ್ಕೊಂಡು, ಯಾರೋ ಪಾಪ ದುಡಿಬೇಕು, ಏನೋ ಕೆಲಸ ಚೆನ್ನಾಗಿರುತ್ತೆ ಅಂದ್ರೆ ಅವನ ಹತ್ರ ಇರೋ ದುಡ್ಡು ಕೂಡ ಇವನು ನುಂಗ್ಬಿಡ್ತಾನೆ. ಇರ್ರಿ 90ರಲ್ಲಿ 90, 91, 92ರಲ್ಲಿ ಊರಲ್ಲಿ ಕಷ್ಟ ಇದ್ದಾಗ ಬೆಂಗಳೂರಿಗೆ ಬಂದಿದ್ದೆ ನಾನು. 92 ಏನೋ ಒಂದು ಇಲ್ಲಿ ಅಲ್ಲೇ ಊರಲ್ಲೇ ನಾನು ವ್ಯಾಪಾರ ಮಾಡ್ತಾ ಇದ್ದೆ, ಬಟ್ಟೆ ವ್ಯಾಪಾರ. ಲಾಸ್ ಆಗಿತ್ತು. ನೋಡೋಣ ಬೆಂಗಳೂರು ಅಂತ ಇದಾರಲ್ಲ, ನೋಡೋಣ ಅಂತೇಳಿ ಒಂದು 2-3 ಸಾವಿರ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೆ ಅವಾಗ. ಏನೋ ಇಲ್ಲಿ ಬಿಸ್ನೆಸ್ ಮಾಡೋಣ ಅಂತೇಳಿ ಒಂದ್ ಪಾರ್ಕ್ ಅಲ್ಲಿ ಕೂತ್ಕೊಂಡೆ. ಆಮೇಲೆ ನಿಧಾನಕ್ಕೆ ಒಬ್ಬನು ಬಂದ, ಯಾರಪ್ಪ ಏನು ಎಲ್ಲ ಕೇಳ್ದ. ನಾನು ಎಲ್ಲ ಟಕಟಾಗಿ ಓಪನ್ ಆಗಿ ಎಲ್ಲ ಹೇಳಿದೆ, ನಾನು ನಿಂತು ಊರ್ರಿ, ಏನೋ ಒಂದು ವ್ಯಾಪಾರ ಮಾಡ್ಕೋಬೇಕು, ಏನೋ ಒಂದು ದುಡಿಬೇಕು ಅಂತಂದಾಗ, ಹೌದಾ ಹಾಗಾದ್ರೆ ಮನೆ ಏನಾದ್ರು ಮಾಡ್ಕೊಡಿಯಾ? ಇಲ್ಲ, ಸರಿ ನಮ್ ಮನೆ ಇದೆ, ಬಾ ಓಣ ಬಾ ಅಂತ ಹೇಳ್ದ. ಅಡ್ವಾನ್ಸ್ ಕೊಡ್ಬೇಕಲ್ಲ, ನನ್ ಕೊಟ್ಬಿಡಂದ. ಅವ್ರಿಗೆ ಅಡ್ವಾನ್ಸ್ ಕೊಡ್ಬೇಕು, ಇದು ನಮ್ದೇ ಮನೆ ಅಂತ. ಮನೆ ಕೂಡ ತೋರ್ಸಿದ, ಯಾವ್ದೋ ಬಾಡಿಗೆ ಮನೇಲಿ ಇದ್ದಾನವನು. ತೋರ್ಸಿದ, ಹೌದಾ ಈ ಕಡೆ ಒಂದು ಕೊಠಡಿ ಇದೆ, ಇಲ್ಲಿ ನೀನ್ ಇರ್ಬೋದು ಹಾಗೆ ಅಂದಾದ್ಮೇಲೆ ದುಡ್ಡು ತಗೊಂಡ. ಆಮೇಲೆ ಇಬ್ಬರು ಸಿನಿಮಾಕ್ ಹೋದ್ವಿ. ಒಂದು ಶಿವಾಜಿನಗರ ಹತ್ರ ಸಿನಿಮಾ ಟೆಂಟ್ ಇದೆಯಲ್ಲ ದೊಡ್ಡದು, ಅಲ್ಲಿ ಹೋದ್ವಿ. ಇಬ್ರು ಹೋದ್ಮೇಲೆ ಒಳಗಡೆ ಕೂತ್ಕೊಂಡ್ಮೇಲೆ ಇನ್ನೇ ಇರು, ನಾನು ಬರ್ತೀನಿ ಅಂತ ಹೇಳಿ ಸ್ವಲ್ಪ ಅವನು ಹೊರಗಡೆ ಹೋದ. ನನ್ನ ಕೈಯಲ್ಲಿ ವಾಚ್ ಇದ್ರು, ವಾಚ್ ಕೂಡ ತಗೊಂಡ. ಚೆನ್ನಾಗಿದೆ ಕೊಡು ಅಂತ. ಸರಿ ಬಿಡು ತಗೋ ಅಂದ. ಅವಾಗ ಪೂಸ ಹೋಗಿದ್ವಿ ನಾವು ಬೆಂಗಳೂರಲ್ಲಿ. ವಾಚ್ ಕೇಳಿದ್ರು ಕೊಟ್ಟಿದ್ವಿ, ನೋಡ್ರಿ ನಾನು ಹೆಂಗಿದೆ. ದುಡ್ಡು ಕೇಳಿದ್ರೆ ಏನೋ ಮನೆ ಬಾಡಿಗೆ ಅಲ್ವಾ, ಸ್ವಲ್ಪ ಏನೋ ಇವನು ಇದ್ದೋನೆ ಇರ್ಬೋದು ಅಂತೇಳಿ ಹೀಗೆ ಅನ್ಸ್ತು. ದುಡ್ಡು ತಗೊಂಡ, ವಾಚ್ ತಗೊಂಡ, ಸಿನಿಮಾ ಟೆಂಟ್ ಅಲ್ಲಿ ಕುಂದ್ರಿಸಿದ. ಅವನು ಬಂದ, ನಾನು ಇಬ್ಬರು ಹೋದ್ವಿ. ಆಮೇಲೆ ಬರ್ತೀನಿ ಅಂತೇಳಿ ಹೊರಗಿನ ಪರಾಗ. ಸಿನಿಮಾ ಮುಗೀತು, ಬಂದಿಲ್ಲ ಅವನು. ಈ ಕಡೆ ಆ ಕಡೆ ಹುಡುಕ್ತಾ ಇದ್ದೀನಿ, ಕಂಗಾಲಾಗ್ತಾ ಇದ್ದೀನಿ, ದುಡ್ಡಿಲ್ಲ ಕೈಯಲ್ಲಿ. ಏನ್ ಮಾಡ್ಬೇಕು ಇವಾಗ? ಮನೆ ತೋರಿಸಿದಾನಲ್ಲ, ಮನೆ ಮತ್ತೆ ಹೋಗ್ಬೇಕಂದ್ರು ಕೂಡ ಬಸ್ ಹತ್ತು ಹೋಗ್ಬೇಕಲ್ಲ, ಕೈಯಲ್ಲಿ ಏನಿಲ್ಲ ಇವಾಗ. ಕಷ್ಟಪಟ್ಟು ಆ ಏರಿಯಾದಲ್ಲಿ ಹೋಗಿ ಹುಡುಕಿದೆ, ಮನೆಗೆ ಹೋದೆ. ಅವ್ರು ಯಾರೋ ಒಬ್ರು ಇದ್ರು, ಏನಮ್ಮ ಈ ತರ ಬಂದಿದೀವಲ್ಲ, ಯಾರು ನಮ್ಗೆ ಗೊತ್ತಿಲ್ಲಪ್ಪ. ಮತ್ತೆ ಅವನು ಹಂಗೆ, ಅವನು ಅಷ್ಟೇ, ಮುಗೀತು. ಅದೇನ್ ಮಾಡ್ಬೇಕು ಇವಾಗ? ಯಾವ್ದೋ ಒಂದು 4 ದಿನ ಕೆಲಸ ಮಾಡ್ಕೊಂಡು ಮತ್ತೆ ಸೀದಾ ಊರಿಗೆ ಹೋದ್ವಿ. ಬೆಂಗಳೂರಲ್ಲಿ ನಮ್ಗೇನೆ ಈ ತರ ಮೋಸ ಆಗಿದೆ ಅಂದ್ರೆ, ಇನ್ನು ಅಮಾಯಕರು ಎಷ್ಟು ಜನ ಮೋಸ ಹೋಗಿದ್ದಾರೋ, ಏನೇನಾಗಿದ್ದಾರೋ ಗೊತ್ತಿಲ್ಲ ಪ್ರಿಯರೇ. ಅಂದ್ರೆ ಎಂತವ್ರಿದ್ದಾರಪ್ಪ ಅಂತ ನೋಡುವಾಗ, ಕಟುಕರು, ಕನಿಕರ ಇಲ್ಲದ ಜಾತಿ. ಎಂತ ಜಾತಿ ಇದೆ? ಇನ್ನೊಬ್ಬರನ್ನ ಕೊಳ್ಳೆ ಹೊಡೆದು ಬದುಕುವಂತ ಕ್ರೂರ ಜಾತಿ ಪ್ರಪಂಚ ದೇಶದಲ್ಲಿದೆ. ಒಳ್ಳೇದಲ್ಲ ಇದು. ಹೋಗುತ್ತೆ, ಕಠಿಣವಾದ ತೀರ್ಪು ದೇವ್ರು ಮಾಡ್ತಾರೆ. ನಮ್ಮ ಜಾಗ್ರತೆ ನಾವಿರ್ಬೇಕು. ಯಾರು ನಮ್ಮಂಗಿಲ್ಲ ಈಗಿನ ಕಾಲದಲ್ಲಿ, ಯಾರು ನಮ್ಮಂಗಿಲ್ಲ, ನಂಬಬಾರ್ದು. ಯಾರೋ ಏನೋ ಮಾಡ್ತಾರೆ, ಯಾರು ಏನ್ ಮಾಡಲ್ಲ. ನೀನು ಬುದ್ಧಿವಂತಿಕೆಯಿಂದ, ನಿನ್ನ ಶ್ರದ್ಧೆಯಿಂದ ನೀನ್ ಕೆಲಸ ಮಾಡು, ಊಟ ಮಾಡು, ಸಿಗುತ್ತೆ. ಮೋಸ ಹೋಗ್ಬಾರ್ದು, ಜಾಗ್ರತೆ ಪಡ್ಬೇಕು.
31ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಗ್ರಂಥ 31ನೇ ಅಧ್ಯಾಯ. ತಾಯಿ ಹೇಳುವಂತ ಮಾತು ನೋಡಿ. ಒಳ್ಳೆ ತಾಯಿ ಆದ್ರೆ ಏನ್ ಮಾಡ್ತಾರೆ? 31ನೇ ಅಧ್ಯಾಯ 15ನೇ ವಚನ. 31:15. ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನ್ನಿನ್ನಿಕ್ಕಿ ತುತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. ಹೊಲವನ್ನು ನೋಡಿ ಕೊಂಡುಕೊಳ್ಳುವಳು. ತನ್ನ ಕೈಕೆಲಸದ ಲಾಭದಿಂದ ತೋಟ ಮಾಡಿಸುವಳು. ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು. ವಿವೇಚಿಸಿ ಸಾಕು. ಇಗೋ, ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನಿಯನ್ನಿಕ್ಕಿ ತೊತ್ತುಗಳಿಗೆ ದಿನದ ಭತ್ತವನ್ನು ಹಂಚುವಳು. ಒಳ್ಳೆ ಸ್ತ್ರೀಯಳು, ಒಳ್ಳೆ ತಾಯಿ. ಗಂಡನಿಗೆ ಒಳ್ಳೆ ಹೆಂಡತಿ, ಮಕ್ಕಳಿಗೆ ಒಳ್ಳೆ ತಾಯಿ. ಏನ್ ಮಾಡ್ತಾಳಂತೆ? ಇನ್ನು ಕತ್ತಲಿರುವಾಗ್ಲೇನೆ ಎದ್ದೊಳ್ತಾಳಂತೆ. ಕತ್ತಲಿರುವಾಗ್ಲೇನೆ ಎದ್ದೋಳುವಂಥದ್ದು ಒಳ್ಳೆ ತಾಯಿ ಈಕೆ. ಒಬ್ಬ ಪುರುಷನಿಗೆ ಒಳ್ಳೆ ಹೆಂಡತಿ, ಮಕ್ಕಳಿಗೆ ಒಳ್ಳೆ ತಾಯಿ. ಒಳ್ಳೆ ತಾಯಿ ಅಂತ ಇದರ ಬಹಳ ಮಂದಿ ಇದ್ದಾರೆ. ಬಹಳ ಮಂದಿ ಒಳ್ಳೆ ತಂದೆಯರಿದ್ದಾರೆ. ಒಳ್ಳೆ ತಂದೆಯರಿದ್ದಾರೆ. ಕೆಲಸ ಮಾಡಿ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಮಕ್ಕಳನ್ನು ಕುಟುಂಬವನ್ನು ನೋಡಿಕೊಳ್ಳುವಂತ ಒಳ್ಳೆ ತಂದೆಗಳಿದ್ದಾರೆ. ಒಳ್ಳೆ ತಾಯಂದ್ರು ಕೂಡ ಇದ್ದಾರೆ. ಕೆಟ್ಟವರು ಕೂಡ ಇದ್ದಾರೆ. ಕೆಟ್ಟ ತಾಯಂದ್ರಿದ್ದಾರೆ, ಕೆಟ್ಟ ತಂದೆಯರು ಇದ್ದಾರೆ. ಅವ್ರ ಮೂಲಕ ಮಕ್ಕಳು ಕೆಟ್ಟೋಗ್ತಾರೆ, ಕುಟುಂಬ ಹಾಳಾಗುತ್ತೆ, ಸಮಾಜಕ್ಕೆ ಒಳ್ಳೇದಿರಲ್ಲ. ಒಳ್ಳೆ ತಂದೆ ಇದ್ದಾಗ ಏನ್ ಮಾಡ್ತಾನೆ? ದೇವರಿಗೆ ವಿಧೇಯನಾಗ್ತಾನೆ, ಕೆಲಸ ಮಾಡ್ತಾನೆ, ಹೊಟ್ಟೆ ತುಂಬಾ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾನೆ, ಆಮೇಲೆ ಒಳ್ಳೆ ಒಂದು ಮಾರ್ಗದಲ್ಲಿ ನಡೆಸ್ತಾನೆ. ಒಳ್ಳೆ ತಂದೆ ಆದ್ರೆ ಒಳ್ಳೆ ಮಾರ್ಗದಲ್ಲಿ ನಡೆಸುವನೇ ಒಳ್ಳೆ ತಂದೆ ಆಗ್ತಾನೆ. ಅದೇ ಪ್ರಕಾರ ಒಳ್ಳೆ ತಾಯಿ ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನಿ ಎನ್ನಿಕ್ಕಿ ತೊತ್ತುಗಳಿಗೆ ದಿನದ ಭತ್ತವನ್ನು ಹಂಚುವಳು. ಹೊಲವನ್ನು ನೋಡಿ ಯೋಚಿಸಿ ಕೊಂಡುಕೊಳ್ಳುವಳು. ತನ್ನ ಕೈಗೆಲಸದ ಲಾಭದಿಂದ ತೋಟ ಮಾಡುವಳು. ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು. ವಿವೇಚಿಸಿ ಬಹು ಲಾಭವಾಯಿತೆಂದು ತಿಳುಕೊಳ್ಳುವಳು. ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಆರದು ಆಕೆಯ ದೀಪ. ನೋಡಿ ಎಷ್ಟು ಅದ್ಭುತವಾದಂಥದ್ದು. ಆಕೆಯನ್ನು ನೋಡಿ ಏನಂತಾರೆ ಮಕ್ಕಳು? 27ನೇ ವಚನ ನೋಡಿ. 27ನೇ ವಚನ. ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಒಳ್ಳೆ ತಾಯಿ. ಒಬ್ಬ ಪುರುಷನಿಗೆ ಒಳ್ಳೆ ಹೆಂಡತಿ, ಮಕ್ಕಳಿಗೆ ಒಳ್ಳೆ ತಾಯಿ. ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಧನ್ಯಳು ಅಮ್ಮ, ಎಷ್ಟು ಒಳ್ಳೆ ತಾಯಿಮ್ಮ ನೀನು, ಎಷ್ಟು ಒಳ್ಳೆ ತಾಯಿಮ್ಮ ನೀನು. ಮಕ್ಕಳು ಹೇಳ್ಬೇಕಾಗೆ, ಮಕ್ಕಳು ಹೇಳ್ಬೇಕು. ಯಾರು ಹೇಳ್ತಾರೆ? ಬುದ್ಧಿವಂತರಾದ್ರೆ ಖಂಡಿತವಾಗಿ ಹೇಳ್ತಾರೆ. ಬುದ್ಧಿವಂತರಾದ ಮಕ್ಕಳಾದರೆ ಖಂಡಿತವಾಗಿ ಹೇಳ್ತಾರೆ. ಒಳ್ಳೆ ಮಕ್ಕಳು ಖಂಡಿತವಾಗಿ ನನ್ನ ತಾಯಿ ನನಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾಳಲ್ಲ, ಶ್ರಮೆ ಪಡ್ತಾ ಇದ್ದಾಳಲ್ಲ, ನಮಗೋಸ್ಕರ ಎಷ್ಟು ಪ್ರಯಾಸ ಪಡ್ತಾ ಇದ್ದಾಳಲ್ಲ ಅಂತೇಳಿ ಒಳ್ಳೆ ಮಕ್ಕಳು, ಬುದ್ಧಿವಂತರು ಖಂಡಿತವಾಗಿ ಮಾತು ಹೇಳ್ತಾರೆ. ನೋಡಿ, ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಪತಿಯು ಸಹ ಬಹು ಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ. ಪತಿಯು ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ. ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು. ಪತಿ ಅಂದ್ರೆ ತಂದೆ ತಾಯಿಯನ್ನು ಕೊಂಡಾಡಬೇಕಾದ್ರೆ ಆ ತಾಯಿ ಹಾಗೆ ನಡ್ಕೊಂಡ್ರೇನೆ, ನನ್ನ ಪತಿ ಶ್ರೇಷ್ಠಳು ಅಂತೇಳಿ. ಎಷ್ಟೇ ಜನ ಇರ್ಲಿ, ಯಾರೇ ಇರ್ಲಿ,
ತನ್ನ ಹೆಂಡತಿಯನ್ನ ಕೊಂಡಾಡ್ತಾನೆ. ತಂದೆ ತಾಯಿಗಳು ಕುಟುಂಬವನ್ನು ಪೋಷಣೆ ಮಾಡೋರು ಏನಪ್ಪಾ ಅಂದ್ರೆ ಶ್ರದ್ಧೆ ಇರ್ಬೇಕು, ಭಕ್ತಿ ಇರ್ಬೇಕು, ನಿಷ್ಠೆ ಇರ್ಬೇಕು, ಕೆಲಸ ಇರ್ಬೇಕು. ಒಳ್ಳೆಯವ್ರ ಮೂಲಕ ನೋಡಿ ಒಳ್ಳೆ ಒಂದು ಪ್ರಶಂಸೆ ಇರುತ್ತೆ, ಒಳ್ಳೆ ಹೊಗಳಿಕೆ, ಮಕ್ಕಳ ಮೂಲಕ ಹೊಗಳಿಕೆ. ಮಕ್ಕಳು ಹೊಗಳ್ಬೇಕಾದ್ರೆ ಅವ್ರನ್ನ ಹೇಗೆ ಬೆಳೆಸ್ತಾ ಇದ್ದೀವಿ, ಅವ್ರನ್ನ ಹೇಗೆ ಬೆಳೆಸಿದ್ದೀವಿ, ಅವ್ರನ್ನ ಹೇಗೆ ನಾವು ಬೆಳೆಸಿದ್ದೀವಿ, ಹೇಗೆ ನಾವು ಆತ್ಮಿಕವಾಗಿ ಬೆಳೆಸಿದ್ದೀವಿ, ನಮ್ಮ ಪ್ರವರ್ತನೆ ಹೇಗಿತ್ತು, ನಮ್ಮ ಪ್ರವರ್ತನೆ ಕೆಟ್ಟ ದುರ್ಭಾಷೆಗಳಿದೆಯಾ, ಕೆಟ್ಟ ಚಟಗಳಿದೆಯಾ, ನಮ್ಮ ಮಕ್ಕಳು ಉದ್ಧಾರ ಆಗಲ್ಲ. ಒಳ್ಳೆ ಪ್ರವರ್ತನೆ ಇದೆಯಾ, ಕೆಲಸದಲ್ಲಿದ್ದೀವಾ, ಯಾವುದೇ ಕೆಲಸ ಆಗಲಿ, ಚಿಕ್ಕದು ದೊಡ್ಡದು ಯಾವುದೇ ಆಗಿರ್ಲಿ, ನಮ್ಮ ಕೈಲಿ ಏನಾಗುತ್ತೆ ಆ ಕೆಲಸದಲ್ಲಿ ಮಾಡ್ತಾ ಇದ್ದೀವ, ಖಂಡಿತವಾಗಿ ಮಕ್ಕಳು ಕಲಿತಾರೆ. ಇವತ್ತಿಲ್ಲದ್ರೆ ನಾಳೆ ಕಲ್ತೇ ಕಲಿತಾರೆ. ತಂದೆ ತಾಯಿಗಳು ಮೊಟ್ಟ ಮೊದಲು ತಂದೆ ತಾಯಿಗಳು ಏನ್ ಕೆಲಸ ಬರುತ್ತೋ ಆ ಕೆಲಸ ಮಾಡ್ಲೇಬೇಕು. ಪ್ರಾರ್ಥನೆಯಲ್ಲಿರ್ಬೇಕು, ದೇವರ ಧ್ಯಾನದಲ್ಲಿರ್ಬೇಕು, ಸಹವಾಸದಲ್ಲಿರ್ಬೇಕು, ಎರಡು ಮಾತಿನವರಾಗಿರ್ಬಾರ್ದು, ಯಥಾರ್ಥವಾಗಿರ್ಬೇಕು, ಎಲ್ಲರನ್ನು ಪ್ರೀತಿಸ್ಬೇಕು, ದೇವ್ರ ಮೆಚ್ಚಬೇಕಾದ್ರೆ. ಪ್ರಿಯರಾದ ದೇವರ ಮಕ್ಕಳಿನ ಆಲೋಚನೆ ಮಾಡಿ. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು. ಆಕೆಯ ಕೈಗೆಲ್ಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ. ಆಕೆ ಕಾರ್ಯಗಳೆಲ್ಲ ಪುರ ದ್ವಾರಗಳಲ್ಲಿ ಆಕೆಯನ್ನು ಪ್ರಶಂಸಿಸಲಿ. ಒಳ್ಳೆ ತಾಯಿ, ಒಳ್ಳೆ ತಂದೆಯಾಗಿ ನಾವು ಕರೆಯಲ್ಪಡಬೇಕಾದ್ರೆ ಕುಟುಂಬದಲ್ಲಿ ಜವಾಬ್ದಾರಿಗಳಿದೆ. ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು, ಕೆಲಸವನ್ನು, ಪ್ರತಿಯೊಂದು ಜವಾಬ್ದಾರಿ, ಪ್ರಾರ್ಥನೆ, ಆರಾಧನೆ, ಧ್ಯಾನ, ದೇವರ ಸಭೆಯಲ್ಲಿ ಕೆಲಸ, ದೇವರ ಸಭೆಯಲ್ಲಿ ಕೆಲಸ. ನಮ್ಮ ಸಭೆಯಲ್ಲಿ ಒಳ್ಳೆ ತಂದೆ ತಾಯಿಗಳನ್ನ ನೋಡುತ್ತಿರ್ತೀವಿ. ಎಲ್ಲರೂ ಕೆಲಸ ಮಾಡ್ತಾರೆ ಇಲ್ಲಿ, ಎಲ್ಲರೂ ಹುಡುಗರು, ಚಿಕ್ಕವರು, ದೊಡ್ಡವರು ಒಳ್ಳೆ ರೀತಿಯಿಂದ ಕೆಲಸದಲ್ಲೇ ಇರ್ತಾರೆ. ನಮ್ಗೆ ಏನ್ ತೊಂದರೆ ಇಲ್ಲ. ನಮ್ಗೆ ಏನ್ ಬಂದಾಗ, ಮೀಟಿಂಗ್ ಬಂದಾಗ ಅವರೇ ಬರ್ತಾರೆ, ಕೆಲಸ ಮಾಡ್ತಾರೆ, ಅವರೇ ಊಟ ಮಾಡ್ತಾರೆ. ಒಂದು ಹಬ್ಬದ ವಾತಾವರಣ ಇಲ್ಲಿ, ಒಳ್ಳೆ ವಾತಾವರಣ. ತುಂಬಾ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿನ ತಂದೆ ತಾಯಿಗಳು ಹೇಗಿರ್ಬೇಕು ಹೇಳಿದ್ದಾರೆ ಪ್ರಿಯರೇ. ತಂದೆ ತಾಯಿಗಳನ್ನು ನೋಡಿ ಮಕ್ಕಳು ಕೂಡ ಕಲಿತಾರೆ. ಮಕ್ಕಳು ಕಲಿಬೇಕಂದಾಗ ತಂದೆ ತಾಯಿಗಳು ಅಶ್ರದ್ಧೆಯಿಂದ ಇರಬಾರ್ದು, ಕೆಟ್ಟ ಸಹವಾಸದಲ್ಲಿ ಇರಕೂಡುದು, ಕೆಟ್ಟ ಸಹವಾಸದಲ್ಲಿ ಇರಬಾರ್ದು. ಶ್ರದ್ಧೆ, ಭಕ್ತಿ, ನಿಷ್ಠೆ ಇರಬೇಕು. ಮಾತಿನ ಮೇಲೆ ಇರಬೇಕು. ಕೆಟ್ಟ ಮಾತುಗಳು, ದುರ್ಭಾಷೆಗಳು ಇರಕೂಡುದು. ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಮಕ್ಕಳು, ಎಲ್ಲರೂ ಬೆಳಿತಾರೆ, ಆತ್ಮಿಕವಾಗಿ ಕಲಿತಾರೆ. ಆದ್ದರಿಂದ ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಾವು ಗುರ್ತು ಮಾಡಿಕೊಂಡು, ನೆನಪು ಮಾಡಿಕೊಂಡು, ದೇವರಿಗೆ ಒಳಪಟ್ಟು ವಿಧೇಯರಾಗಿ ನಾವೆಲ್ಲರೂ ಜೀವಿಸೋಣ ಪ್ರಿಯರೇ. ದೇವರಿಗೆ ವಿಧೇಯರಾಗಿ ನಾವೆಲ್ಲರೂ ಶ್ರದ್ಧೆಯಿಂದ, ಭಕ್ತಿಯಿಂದ ಜೀವಿಸೋಣ. ತಂದೆ ತಾಯಿಗಳು ಒಳ್ಳೆ ರೀತಿಯಿಂದ ಕೆಲಸದಲ್ಲಿ ಇದ್ದೀವ, ಇನ್ನು ಹೆಚ್ಚಾಗಿ ಕೆಲಸ ಮಾಡ್ಕೊಂಡು ಹೋಗೋಣ. ಒಂದ್ ವೇಳೆ ಅಶ್ರದ್ಧೆಯಿಂದ ಇದ್ದೀವ, ಶ್ರದ್ಧೆಯಿಂದ ಜೀವಿಸೋಣ. ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡೋಣ. ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಿ ಶ್ರದ್ಧೆ, ಭಕ್ತಿಯಿಂದ ಜೀವಿಸೋಣ ಪ್ರಿಯರೇ. ದೇವ್ರು ಕೊಟ್ಟಂತ ಕಾಲ ಮುಗಿತಾ ಇದೆ. ಯಾವಾಗ ಪ್ರಾಣ ಹೋಗುತ್ತೋ, ಯಾವಾಗ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಶ್ರದ್ಧೆ ಇರ್ಲಿ, ಭಕ್ತಿ ಇರ್ಲಿ, ದೃಢವಾದ ನಂಬಿಕೆ ಇರ್ಲಿ, ಪ್ರಾರ್ಥನೆ, ಆರಾಧನೆ, ದೇವರ ಸೇವೆ, ದೇವರ ಸಹವಾಸ ಇರ್ಲಿ. ಯಾರ ಮೇಲೆ ಗುಣಗೋದು ಬೇಡ, ಯಾರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಮ್ಮಿಂದ ಎಲ್ಲರಿಗೂ ಒಳ್ಳೇದೇ ಆಗ್ಬೇಕು, ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದೇ ಆಗ್ಬೇಕು, ಕೆಟ್ಟದಾಗ್ಬಾರ್ದು, ಕೆಟ್ಟದಾಗ್ಲೇಬಾರ್ದು. ಆದ್ದರಿಂದ ನಿಮ್ಮ ಭಕ್ತಿ, ನಿಮ್ಮ ಜಾಗ್ರತೆ. ತಂದೆ ತಾಯಿಗಳ ಸ್ಥಾನದಲ್ಲಿ ಇದ್ದವರು ಬಹಳ ಜಾಗ್ರತೆ.
ಬಹಳ ಜಾಗೃತಿಯಿಂದ ಕೆಲಸ ಮಾಡಬೇಕು. ಪ್ರಾರ್ಥನೆಯಲ್ಲಿ ದೇವರ ಸಹವಾಸದಲ್ಲಿ ಖಂಡಿತವಾಗಿ ಇರಬೇಕು. ಅಶ್ರದ್ಧೆಯಿಂದ ನಾವು ಜೀವಿಸಲೇಬಾರದು. ಓಕೆ ಪ್ರೇರೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. 16ನೇ ತಾರೀಕು ಪ್ರಕಟಣೆ ಒಂದು ಚಿಕ್ಕದಾಗಿ. 16ನೇ ತಾರೀಕು ಬೆಳಿಗ್ಗೆ ಗೂಗಲ್ ಮೀಟ್ ಇಲ್ಲೇ ಇರುತ್ತೆ. ಪರೀಕ್ಷೆ ಬರೆಯೋರೆಲ್ಲರೂ ಕೂಡ ನೀವು 16ನೇ ತಾರೀಕು ಬೆಳಿಗ್ಗೆ ಬಂದ್ರು ಪರವಾಗಿಲ್ಲ, ಇಲ್ಲ 15ನೇ ತಾರೀಕು ಸಂಜೆ ಒಳಗಡೆ ಬಂದ್ರು ಪರವಾಗಿಲ್ಲ. ಓಕೆ, 15ನೇ ತಾರೀಕು ಸಂಜೆ ಬಂದ್ರು ಇಲ್ಲಿ ಉಳ್ಕೊಳ್ಳೋದಕ್ಕೆ, ಇರೋದಕ್ಕೆ, ಊಟದ ವ್ಯವಸ್ಥೆ ಎಲ್ಲ ಏರ್ಪಾಟ್ ಮಾಡ್ತೀವಿ. 16ನೇ ತಾರೀಕು ಬೆಳಿಗ್ಗೆ ಗೂಗಲ್ ಮೀಟ್ ಇರುತ್ತೆ. 10 ಗಂಟೆಗೆ ಬೈಬಲ್ ತರಗತಿಗಳು ಇರುತ್ತೆ. ಮಧ್ಯಾಹ್ನ 1 ಗಂಟೆಗೆಲ್ಲ ಮುಗಿಸ್ತೀವಿ. ಆಮೇಲೆ ಪರೀಕ್ಷೆ ಬರೆಯೋರು ಇರ್ತಾರಲ್ಲ, ಪರೀಕ್ಷೆ ಬರೆಯೋರು ಮಾತ್ರ ಮೇಲ್ಗಡೆ ಅವರು ಸ್ಟಡಿ ಮಾಡೋರೆಲ್ಲರೂ ಸ್ಟಡಿ ಮಾಡ್ಬೋದು. ಅವ್ರ ಜೊತೆಗೆ ಇನ್ನು ಕೆಲವರು ಬಂದಿರ್ತಾರಲ್ಲ, ಅವ್ರು ಸುಮ್ನೆ ಇರದೆ ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ ಕೂಟ ಅವ್ರ ಜೊತೆ, ಅಂದ್ರೆ ಪರೀಕ್ಷೆ ಬರೆಯೋರು ಇರ್ತಾರಲ್ಲ, ಪರೀಕ್ಷೆ ಬರೆಯೋರ ಜೊತೆಗೆ ಬಂದಿರ್ತಾರೆ ನೋಡಿ, ಅವರೆಲ್ಲರಿಗೂ ಒಂದು ಪ್ರಾರ್ಥನೆ ಕೂಟ ಇದ್ದೇ ಇರುತ್ತೆ. ಕೆಳಗಡೆ ಪ್ರಾರ್ಥನೆ ನಡೆಯುತ್ತೆ, ಮೇಲ್ಗಡೆ ಹುಡುಗರೆಲ್ಲರೂ ಪರೀಕ್ಷೆಗೆ ಸಿದ್ಧರಾಗೋರೆಲ್ಲರೂ ಕೂಡ ಸಿದ್ಧರಾಗ್ಲಿ. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತಲ್ವಾ, ಬಂದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತೆ. ಆದ್ದರಿಂದ ಆ ಕೆಲಸದಲ್ಲಿ ಯಾರ್ಯಾರು ಇರ್ತಾರೋ ಅವ್ರವ್ರ ಕೆಲಸದಲ್ಲಿ ಅವ್ರು ಇರ್ಬೇಕು. ಓಕೆ, ಮಧ್ಯಾಹ್ನ 1 ಗಂಟೆಗೆ ಕರೆಕ್ಟ್ ಆಗಿ ಊಟ, 1:15 ಊಟ ಮುಗಿಬೇಕು. 1:15 ಊಟ ಮುಗಿಸ್ಕೊಂಡು 1:45 ಪರೀಕ್ಷೆ ಬರೆಯೋರೆಲ್ಲರೂ 1:15 ರೆಡಿಯಾಗಿರುತ್ತೆ, ಬಂದು ಕೂತ್ಕೋಬೇಕು. ನಾವು ಆದಷ್ಟು ಮಟ್ಟಿಗೆ ಬೇಗನೆ ನಾವು ಮುಗಿಸ್ತೀವಿ. 12:15 ಮುಗಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದೇ ಕ್ಲಾಸ್ ಹೇಳಿ 12:15 ಮುಗಿಸ್ಕೊಡೋಣ ಮಧ್ಯಾಹ್ನ. ಈ ತರ ಒಂದು ದಿನ ಕಾರ್ಯಕ್ರಮ ಇರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ ಬೈಬಲ್ ಪರೀಕ್ಷೆ. 6 ಗಂಟೆಯಿಂದ 9 ಗಂಟೆವರೆಗೆ ಚರ್ಚ್ ವಾರ್ಷಿಕೋತ್ಸವ, 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇರುತ್ತೆ. ಓಕೆ ಪ್ರೇರೆ, ಭಾನುವಾರ ಆರಾಧನೆ ಕಾರ್ಯಕ್ರಮ. ಇವೆಲ್ಲ ಮುಗಿಸ್ಕೊಂಡು ನಿಮ್ಮ ಪ್ರಾಂತಗಳಿಗೆ ನೀವು ಹೋಗಿ ಎಲ್ಲರ ಕುಟುಂಬ ಸಹಿತವಾಗಿ ಬನ್ನಿ. ಪ್ರೀತಿಯಿಂದ ಎಲ್ಲರನ್ನ ಆಹ್ವಾನಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲರೂ ಪ್ರಾರ್ಥಿಸ್ರಿ. ಎರಡನೇದಾಗಿ ಬಹಳ ಖರ್ಚುನೂ ಇರುತ್ತೆ. ತಪ್ಪದೆ ನಿಮ್ಮ ಪರ್ಸನಲ್ ಪ್ರಾರ್ಥನೆಗಳಲ್ಲಿ ನೆನಪು ಮಾಡ್ಕೊಳ್ಳಿ. ಯಾರಾದ್ರೂ ಸಹಾಯ ಮಾಡ್ಬೇಕಂದಾಗ ದಯಮಾಡಿ ಸಹಾಯ ಮಾಡಬಹುದು, ಮಾಡಿ. ಆಮೇಲೆ ನಾವು ಸುವಾರ್ತೆಗೋಸ್ಕರ ಬಹಳ ಕಷ್ಟಪಡ್ತಾ ಇದೀವಲ್ಲ, ಈ ಸಿಸ್ಟಮ್ ಎಲ್ಲ ಸ್ವಲ್ಪ ನಿನ್ನೆನೂ ಅನೌನ್ಸ್ ಮಾಡಿದೆ. ಈ ವಿಷಯದಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಕೆ ಪ್ರೇರೆ, ಮತ್ತೆ ಕೆಲವರು ವಿಷಯದಲ್ಲಿ ಅಂದ್ರೆ ಜೊರೋಮ್ ಪಿಂಟು ಅಂತಿದ್ದಾರೆ ಮಂಗಳೂರಲ್ಲಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅನಾರೋಗ್ಯದಲ್ಲಿದ್ದಾರೆ. ಸಿಸ್ಟರ್ ರೇಣುಕರ್ ಅವರು ಬೀದರ್ನಲ್ಲಿ, ಅವರು ಒಂದು ರೀತಿ ಸ್ವಲ್ಪ ಅನಾರೋಗ್ಯದಲ್ಲಿದ್ದಾರೆ. ಅವ್ರ ವಿಷಯದಲ್ಲಿ ಪರ್ಸನಲ್ ಪ್ರಾರ್ಥನೆ ನೆನಪು ಮಾಡ್ಕೊಳ್ಳಿ. ಮತ್ತೊಬ್ರು ಹೇಮಲತಾ ಅಂತೇಳಿ ಸಿಸ್ಟರ್ ಬೀದರ್ನಲ್ಲಿ ಇರ್ತಾರೆ, ಅವ್ರಿಗೋಸ್ಕರ ನೆನಪು ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಸಿಸ್ಟರ್ ಲಕ್ಷ್ಮಿ ಅಂತ ಚಿಕ್ಕ ತಿರುಪತಿಯಲ್ಲಿ, ಇವರು ಕೂಡ ಅನಾರೋಗ್ಯದಲ್ಲಿ ಸ್ವಲ್ಪ ಸುಸ್ತಲ್ಲಿದ್ದಾರೆ, ಅವ್ರ ವಿಷಯದಲ್ಲಿ ಕೂಡ ಪ್ರಾರ್ಥನೆ ಮಾಡಿ. ರಾಯಚೂರಲ್ಲಿ ಜ್ಯೋತಿ ಸಿಸ್ಟರ್ ಮಗ ವಿಕಾಸ್ ಅಂತ ಇದ್ದಾರೆ, ಆ ಹುಡುಗನಿಗೋಸ್ಕರ ಕೂಡ ನೀವೆಲ್ಲರೂ ಪ್ರಾರ್ಥನೆ ಮಾಡಿ ಪ್ರಿಯರೇ. ಸುರೇಶ್ಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ. ಎಲ್ಲರೂ ತಲೆ ಬಾಗ್ಸಿ ನಾನು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಓಕೆ, ಟೈಮ್ ಬಹಳ ಆಯ್ತು. ಕಣ್ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವ, ನಿಮ್ಗೆ ಸ್ತೋತ್ರಗಳು ತಂದೆ. ಸಭೆಯಲ್ಲಿದ್ದಂತ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಮುಖ್ಯವಾಗಿ ತಂದೆ, ಮಂಗಳೂರು ಸಭೆಯಲ್ಲಿದ್ದಂತ ನಿಮ್ಮ ಮಗನು ಜೊರೋಮ್ ಪಿಂಟೋಗೋಸ್ಕರ ಮತ್ತೊಂದ್ಸಾರಿ ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದ್ದೀನಿ. ಆ ಮಗನನ್ನು ಕನಿಕರಿಸಿ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ, ಅವ್ರ ಕುಟುಂಬದಲ್ಲಿ ಎಲ್ಲರನ್ನು, ಹೆಂಡತಿ ಮಕ್ಕಳನ್ನು ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಆ ಮಕ್ಕಳಿಗೆ ದಯಪಾಲಿಸಿ. ಅದೇ ರೀತಿಯಲ್ಲಿ ಬೀದರ್ ಪಟ್ಟಣದಲ್ಲಿ ಇದ್ದಂತ ನಿಮ್ಮ ಮಗಳಾಗಿರುವಂತಹ ಹೇಮಲತಾ ಅವ್ರಿಗೋಸ್ಕರ, ಅದೇ ರೀತಿಯಲ್ಲಿ ಸಿಸ್ಟರ್ ರೇಣುಕರ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಕ್ಕಳನ್ನು ಆಶೀರ್ವದಿಸಿ, ಬಲಪಡಿಸಿ, ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಸುರೇಶ್ಗೋಸ್ಕರನು ಕೂಡ ನೆನಪು ಮಾಡ್ತಾ ಇದ್ದೀನಿ, ಆ ಮಗನಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸ್ಬೇಕಂತ ಹೇಳಿ ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಶಂಕರ್ಗೋಸ್ಕರ, ಅವ್ರ ಕುಟುಂಬಗೋಸ್ಕರನು ಕೂಡ ಪ್ರಾರ್ಥಿಸ್ತಾ ಇದ್ದೀನಿ, ಮಕ್ಕಳನ್ನು ಆಶೀರ್ವದಿಸಿ, ಬಲಪಡಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆ, ವಿಕಾಸ್ ಎಂಬುವಂತ ನಿಮ್ಮ ಮಗನಿಗೋಸ್ಕರ, ರಾಯಚೂರಿನಲ್ಲಿ ಇದ್ದಂತ ಸಿಸ್ಟರ್ ಜ್ಯೋತಿರವರ ಮಗನಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನ ಆಶೀರ್ವದಿಸಿ, ಕನಿಕರಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ.
ಅದೇ ರೀತಿಯಲ್ಲಿ ಸಿಸ್ಟರ್ ಲಕ್ಷ್ಮಿಗೋಸ್ಕರ ಚಿಕ್ಕ ತಿರುಪತಿಯಲ್ಲಿದ್ದಂತ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ. ಮಗಳಿಗೆ ಒಳ್ಳೆ ಆರೋಗ್ಯವನ್ನು ಬಲವನ್ನು ದಯಪಾಲಿಸಿ. ಕೆಂಗೇರಿಯಲ್ಲಿದ್ದಂತ ಅನುಸೂಯಮ್ಮಗೋಸ್ಕರನು ಪ್ರಾರ್ಥಿಸ್ತಾ ಇದೀನಿ. ಆ ಮಗಳಿಗೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ದಯಪಾಲಿಸಿ. ತಂದೆ, ಅವರ ವಿಷಯದಲ್ಲಿ ಕೂಡ ಸಹಾಯ ಮಾಡಿ. ಇನ್ನು ಅನೇಕರು ಅನಾರೋಗ್ಯದಲ್ಲಿದ್ದಾರೆ ತಂದೆ, ಎಲ್ಲಾ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ತಂದೆ ದೇವ, ಆರ್ಥಿಕ ರೀತಿಯಲ್ಲಿ ಯಾರಾದ್ರೂ ಕಷ್ಟದಲ್ಲಿದ್ರೆ ಅಂತ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ನಿಮ್ಮ ಸೇವಕರು ಜಿ ಇಮಾನುಯಲ್ ರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದೀನಿ. ಆ ಮಗನನ್ನು ಮುಟ್ಟಿ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಇನ್ನು ಅನಾರೋಗ್ಯದಲ್ಲಿ ಯಾರಾದ್ರೂ ಇದ್ರೆ ತಂದೆ, ಎಲ್ಲಾ ಮಕ್ಕಳನ್ನು ಮುಟ್ಟಿ ಬಲಪಡಿಸಿ ಒಳ್ಳೆ ಆರೋಗ್ಯವನ್ನು, ಬಲವನ್ನು, ಸಮಾಧಾನವನ್ನು ದಯಪಾಲಿಸಿ. ತಂದೆ, ನಾವು ಚಿಕ್ಕ ಸಭೆಯಾಗಿ ಕೂಡ್ತಾ ಇದೀವಿ. ನಮ್ಮ ಸಭೆಯನ್ನ ಅಭಿವೃದ್ಧಿ ಮಾಡಿ, ಅನೇಕರು ಸೇರುವಂತೆ, ಅನೇಕರು ಬರುವಂತೆ, ಆತ್ಮಿಕವಾಗಿ ಬೆಳೆಯುವಂತೆ, ನಿಮ್ಮ ಜ್ಞಾನದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ. 16ನೇ ತಾರೀಕರಂದು ಪರೀಕ್ಷೆ ನಡೀತಾ ಇದೆ. ಈ ಪರೀಕ್ಷೆಯಲ್ಲಿ ತಂದೆ ನೀವು ಜೊತೆಯಾಗಿದ್ದು ನಡೆಸಿ, ಎಲ್ಲಾ ಮಕ್ಕಳು ಸಿದ್ಧರಾಗುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ನಮ್ಮೆಲ್ಲರಿಗೆ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.